ವಿನಯಪುರ ಒಂದು ಸುಂದರವಾದ ಹಳ್ಳಿ. ಅದು ಬೆಟ್ಟಗುಡ್ಡಗಳಿಗೆ ಪ್ರಖ್ಯಾತವಾದ ಒಂದು ಸುಂದರವಾದ ಪ್ರದೇಶ. ಅದರ ಪ್ರಕೃತಿ ಸೌಂದರ್ಯವನ್ನು ಸವಿಯಲು ದೇಶ ವಿದೇಶಗಳಿಂದ ಜನ ಬರುತ್ತಿದ್ದರು. ಇಂತಹ ದೇಶ ವಿಖ್ಯಾತವಾದ ಹಳ್ಳಿಯಲ್ಲಿ ಇತ್ತು ವಿನಯ ಪ್ರಸಾದರ ಕುಟುಂಬ. ವಿನಯ ಪ್ರಸಾದರು ವೃತ್ತಿಯಲ್ಲಿ ರೈತರು. ಅವರದ್ದು ಮಧ್ಯಮ ವರ್ಗದ ಕುಟುಂಬ. ಅವರ ಮಡದಿ ವೀಣಾ. ಅವರಿಗೆ ಇಬ್ಬರು ಮಕ್ಕಳು, ಸುಚಿತ್ರ ಮತ್ತು ರಾಹುಲ. ಸುಚಿತ್ರ ರಾಹುಲ್ಗಿಂತ 8 ವರ್ಷ ದೊಡ್ಡವಳು. ಅವಳು ಪಕ್ಕದ ಪಟ್ಟಣದಲ್ಲಿ ಬಿಕಾಂ ಓದುತ್ತಿದ್ದಾಳೆ. ಮಗ 2ನೇ ತರಗತಿಯನ್ನ ಅದೇ ಊರಿನ ಶಾಲೆಯಲ್ಲಿ ಓದುತ್ತಿದ್ದಾನೆ. ಈ ಕುಟುಂಬದ ಇನ್ನೊಬ್ಬ ಸದಸ್ಯೆ ಕೀರ್ತಿ. ಇವಳು ವಿನಯ ಪ್ರಸಾದರ ಅಣ್ಣ ವಿಜಯ ಪ್ರಸಾದರ ಒಬ್ಬಳೇ ಮಗಳು. ವಿಜಯ ಪ್ರಸಾದ್ ಮತ್ತು ಅವನ ಮಡದಿ ಗೀತಾ ಸುಮಾರು 20 ವರ್ಷಗಳ ಹಿಂದೆ ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರಿಕೊಂಡಿದ್ದರು. ಆಗ ಕೀರ್ತಿಗೆ ಕೇವಲ 5 ವರ್ಷ. ಅವರ ಮರಣದ ನಂತರ ಇವಳನ್ನ ನೋಡಿಕೊಂಡಿದ್ದು ಇವಳ ಚಿಕ್ಕಪ್ಪ ವಿನಯ ಪ್ರಸಾದ್. ಕೀರ್ತಿ ಪಕ್ಕದ ಪಟ್ಟಣದ ಒಂದು ಕಾಲೇಜಿನಲ್ಲಿ ಅಧ್ಯಾಪಕಿಯಾಗಿ ಕೆಲಸ ಮಾಡುತ್ತಿದ್ದಾಳೆ. ವಿಜಯ ಪ್ರಸಾದರು ತುಂಬಾ ಶ್ರೀಮಂತರಾಗಿದ್ದರು. ಪಕ್ಕದ ಊರಿನ ಕಾರ್ಖಾನೆಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದರು. ಸತ್ತ ನಂತರ ಅವರ ಪಾಲಿನ ಆಸ್ತಿ ಕೀರ್ತಿಯ ಪಾಲಿಗೆ ಬಂತು. ಆಸ್ತಿಗಾಗಿ ವಿನಯ ಪ್ರಸಾದರು ಕೀರ್ತಿಯನ್ನು ನೋಡಿಕೊಳ್ಳುತ್ತಿದ್ದಾರೆ ಎಂಬ ವದಂತಿ ಊರಿನಲ್ಲಿ ಪಸರಿಸಿತ್ತು. ಆದರೆ ಅದು ಕೀರ್ತಿಗೆ ಎಂದೂ ಭಾಸವಾಗಿರಲಿಲ್ಲ. ಯಾಕಂದ್ರೆ ಅವಳ ಚಿಕ್ಕಪ್ಪ ಚಿಕ್ಕಮ್ಮ ಅವಳನ್ನ ಸ್ವಂತ ಮಗಳಂತೆ ನೋಡಿಕೊಳ್ಳುತ್ತಿದ್ದರು. ಅವರು ಅವಳ ಆಸ್ತಿಯ ಬಗ್ಗೆ ಎಂದು ಸಂಶಯಾತ್ಮಕವಾಗಿ ಕೇಳಿರಲಿಲ್ಲ. ಮುಂಚೆ ಮನೆಯಲ್ಲಿ ಕೆಲವೊಮ್ಮೆ ಹಣದ ಅಭಾವವಾದಾಗ ಕೀರ್ತಿ ಅದೆಷ್ಟು ಸಲ ತನ್ನ ಆಸ್ತಿಯ ಹಣವನ್ನ ಕೊಡುವುದಾಗಿ ಹೇಳಿದ್ದಳು. ಆದರೆ ಅದನ್ನ ಖಡಾಖಂಡಿತವಾಗಿ ನಿರಾಕರಿಸಿದ್ದರು ದಂಪತಿಗಳು. ಅದು ನನ್ನ ಅಣ್ಣ ತುಂಬಾ ಕಷ್ಟಪಟ್ಟು ದುಡಿದ ಹಣ. ಅದು ನಿನ್ನದು. ಅದನ್ನ ನಮ್ಮ ಸ್ವಾರ್ಥಕ್ಕಾಗಿ ಬಳಸುವುದಿಲ್ಲ. ಅದು ನಮ್ಗೆ ಬೇಡ ಎನ್ನುತ್ತಿದ್ದರು ವಿನಯ ಪ್ರಸಾದರು. ಈಗ ಅವಳು ದುಡಿಯುತ್ತಿರುವುದರಿಂದ ತನ್ನ ಗಳಿಕೆ ಸ್ವಲ್ಪ ಪಾಲನ್ನ ಮನೆಯ ಖರ್ಚಿಗಾಗಿ ಕೊಡುತ್ತಿದ್ದಳು. ಅದನ್ನು ಮೊದಲು ನಿರಾಕರಿಸಿದ್ದರು ವಿನಯ ಪ್ರಸಾದರು. ಆಗ ಕೀರ್ತಿ, ಚಿಕ್ಕಪ್ಪ, ನೀವು ನನ್ನನ್ನ ಮಗಳೆಂದು ಭಾವಿಸುತ್ತೀರಿ ಎಂದಾದರೆ ಯಾಕೆ ನನ್ನ ಗಳಿಕೆಯನ್ನ ತೆಗೆದುಕೊಳ್ಳುವುದಿಲ್ಲ? ಮುಂದೆ ಸುಚಿತ್ರ ದುಡಿದ ಹಣವನ್ನ ಸ್ವೀಕರಿಸುವುದಿಲ್ಲವೇ? ನೀವು ಹೀಗೆ ಮಾಡಿದರೆ ನನಗೆ ತುಂಬಾ ನೋವಾಗುತ್ತದೆ ಎಂದು ಹೇಳಿ ಅತ್ತಿದ್ದಳು. ನಂತರ ತುಂಬಾ ಒತ್ತಾಯದ ಮೇರೆಗೆ ಅವಳ ಹಣವನ್ನ ಸ್ವೀಕರಿಸಿದರು ವಿನಯ ಪ್ರಸಾದರು. ಆದರೆ ಅವಳ ಆಸ್ತಿಯನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮುಟ್ಟುತ್ತಿರಲಿಲ್ಲ. ಕೀರ್ತಿ ಕೂಡ ಅವರನ್ನ ತನ್ನ ಅಪ್ಪ ಅಮ್ಮನಂತೆ ಗೌರವಿಸುತ್ತಿದ್ದಳು. ಸಮಯ ಸಿಕ್ಕಾಗ ಮನೆಯ ಎಲ್ಲಾ ಕೆಲಸಗಳನ್ನ ಮಾಡುತ್ತಿದ್ದಳು. ಸುಚಿತ್ರ ಮತ್ತು ರಾಹುಲನನ್ನ ತನ್ನ ಸ್ವಂತ ತಂಗಿ ತಮ್ಮನಂತೆ ಪ್ರೀತಿಸುತ್ತಿದ್ದಳು. ಅವರಿಗೂ ಅಷ್ಟೇ ಕೀರ್ತಿ ಅಂದರೆ ಅಚ್ಚುಮೆಚ್ಚು. ಕಾಲೇಜಿನಲ್ಲಿಯೂ ಕೀರ್ತಿ ಎಲ್ಲರಿಗೂ ಇಷ್ಟ. ವಿದ್ಯಾರ್ಥಿಗಳಿಗೆ ಅವಳೆಂದರೆ ಪಂಚಪ್ರಾಣ. ಅವಳ ಪಾಠಿಸುವ ರೀತಿಯನ್ನ ಹೊಗಳಿ ಕೊಂಡಾಡುತ್ತಿದ್ದರು. ಅಲ್ಲದೆ ಅವಳು ಮಕ್ಕಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಳು. ಅದಕ್ಕೆ ಅವಳೆಂದರೆ ಎಲ್ಲ ಮಕ್ಕಳಿಗೂ ಇಷ್ಟ. ಮಕ್ಕಳೊಂದಿಗೆ ಅವಳ ಸಹ ಉದ್ಯೋಗಿಗಳಿಗೂ ಅವಳು ಇಷ್ಟವಾಗುತ್ತಿದ್ದಳು. ಯಾಕಂದ್ರೆ ಅವಳು ಅವರ ಕಷ್ಟ ಕಾಲದಲ್ಲಿ ಅದೆಷ್ಟು ಸಲ ನೆರವಾಗಿದ್ದಳು. ಕೀರ್ತಿ ಪ್ರತಿಭಾವಂತೆ. ತುಂಬಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನ ತನ್ನದಾಗಿಸಿಕೊಂಡಿದ್ದಳು. ಕಾಲೇಜಿಗೆ ಕೀರ್ತಿಯನ್ನ ತಂದಿದ್ದಳು. ಅವಳ ಸಾಧನೆಯಿಂದ ಕೆಲವರು ಅಸೂಯೆ ಪಟ್ಟಿಕೊಂಡಿದ್ದರು. ಅವಳನ್ನ ಹೊಗಳೋ ಜನರೇ ಹೆಚ್ಚು. ಊರಿನಲ್ಲಿಯೂ ಇವಳು ತುಂಬಾ ಜನಪ್ರಿಯವಾಗಿದ್ದಳು. ಬಡವರಿಗೆ ಸಹಾಯ ಮಾಡುವುದು, ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಅವರ ಅವಶ್ಯಕತೆಗಳನ್ನ ಪೂರೈಸುವುದು, ಹೀಗೆ ಮುಂತಾದ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡುತ್ತಿದ್ದಳು. ಕೀರ್ತಿಗೆ ದೇವರ ಮೇಲೆ ಅಪಾರವಾದ ಭಕ್ತಿ. ಅವಳಿಗೆ ಈ ಗುಣ ಅವಳ ಅಪ್ಪ ವಿಜಯ ಪ್ರಸಾದ್ರಿಂದ ಬಂದಿದೆ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದರು. ಯಾಕಂದ್ರೆ ವಿಜಯ ಪ್ರಸಾದ್ ರವರಿಗೂ ದೇವರ ಮೇಲೆ ತುಂಬಾ ಭಕ್ತಿ ಇತ್ತು. ಅವರು ಎಲ್ಲಾ ಹಬ್ಬದ ದಿನಗಳಲ್ಲಿ ಊರಿನ ಒಳಿತಿಗಾಗಿ ಊರಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಪೂಜೆ ಮಾಡುತ್ತಿದ್ದರು. ಅದೇ ಗುಣ ಮಗಳಿಗೂ ಬಂದಿತ್ತು. ಕೀರ್ತಿ ಪ್ರತಿದಿನ ಬೆಳಿಗ್ಗೆ ಹೂಗಳನ್ನ ಕೊಯ್ದು ದೇವಸ್ಥಾನಕ್ಕೆ ಹೋಗಿ ದೇವಿಗೆ ಅರ್ಚನೆ ಮಾಡಿಸಿ ಅಲ್ಲೇ ಸ್ವಲ್ಪ ಹೊತ್ತು ಕುಳಿತು ಶ್ಲೋಕಗಳನ್ನ ಪಠಿಸಿ ಬರುತ್ತಿದ್ದಳು. ಕೀರ್ತಿ ಎಲ್ಲದರಲ್ಲಿಯೂ ಜಾಣೆ. ಅವಳು ಎಲ್ಲರಿಗೂ ಇಷ್ಟವಾಗಿದ್ದಳು. ಇಂತಹ ಒಳ್ಳೆ ಹುಡುಗಿಯ ಜೀವನ ಮುಂದೆ ಛಿದ್ರವಾಗುವುದು ಎಂದು ಯಾರೂ ಊಹಿಸಿರಲಿಲ್ಲ. ಹಾಗಾದ್ರೆ ಮುಂದೆ ಕೀರ್ತಿಗೆ ಏನಾಯ್ತು? ಯಾಕಾಯ್ತು? ಯಾರು ಏನು ಮಾಡಿದರು? ನೋಡೋಣ. ಚಿಕ್ಕಮ್ಮ ಕಾಲೇಜ್ಗೆ ಹೋಗಿ ಬರ್ತೀನಿ ಎಂದಳು ಕೀರ್ತಿ. ತಡೆ, ಇದನ್ನ ಯಾರು ತೆಗೆದುಕೊಂಡು ಹೋಗ್ತಾರೆ ಎಂದು ಟಿಫಿನ್ ಬಾಕ್ಸ್ ತೆಗೆದುಕೊಂಡು ಬಂದಳು ವೀಣಾ. ಅಯ್ಯೋ,
ಇದು ಯಾವತ್ತೂ ಮರೆತೇ ಹೋಗುತ್ತೆ. ಥ್ಯಾಂಕ್ಸ್ ಚಿಕ್ಕಮ್ಮ. ಸರಿ ಜೋಪಾನ ಎಂದು ಕೈ ಬೀಸಿದಳು ವೀಣಾ. ಅಕ್ಕ, ಇವತ್ತು ಕಾಲೇಜ್ಗೆ ಹೋಗಬೇಡ, ನನ್ನ ಜೊತೆ ಆಟ ಆಡು. ಇವತ್ತು ಶಾಲೆಗೆ ರಜೆ, ತುಂಬಾ ಬೋರ್ ಆಗುತ್ತೆ ಕಣೆ ಎಂದ ರಾಹುಲ್ ಬೇಜಾರ್ನಿಂದ. ನಿಂಗೆ ಒಂದು ಶಾಲೆ ಇಲ್ಲ ಅಂತ ಅವಳಿಗೆ ಕಾಲೇಜ್ನಲ್ಲಿ ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದೀಯಾ? ಅವಳು ಹೋಗಬೇಕು ಬಿಡು ಎಂದು ಬೈದಳು ವೀಣಾ. ಬೇಜಾರು ಮಾಡಿಕೊಳ್ಳಬೇಡ ರಾಹುಲ್, ನಿಂಗೆ ಬೇಸಿಗೆ ರಜೆ ಇದೆ, ಆದರೆ ನಮಗೆ ಇಲ್ಲ, ಹೋಗಲೇಬೇಕು. ಬರಬೇಕಾದ್ರೆ ಚಾಕ್ಲೇಟ್ ತಗೊಂಡು ಬರುತ್ತೇನೆ ಎಂದು ಹೇಳಿದಳು ಕೀರ್ತಿ. ಸರಿ ಅಕ್ಕ, ಇರಲಿ ಬಿಡು ಎಂದು ಸಪ್ಪೆ ಮುಖ ಹಾಕಿಕೊಂಡು ಹೋದ ರಾಹುಲ್. ಅಯ್ಯೋ, ಇತ್ತೀಚೆಗೆ ಸ್ವಲ್ಪ ಮರೆವು ಅಂತ ಕಾಣಿಸುತ್ತೆ. ಬಸ್ ಪಾಸ್ ರೂಮ್ ಅಲ್ಲೇ ಬಿಟ್ಟು ಬಂದೆ ಎಂದು ರೂಮ್ ಹತ್ತಿರ ಓಡಿ ಹೋದಳು ಕೀರ್ತಿ. ಟೇಬಲ್ ಮೇಲೆ ಇಟ್ಟಿದ್ದ ಬಸ್ ಪಾಸ್ ಅನ್ನು ಬ್ಯಾಗಿನ ಒಳಗೆ ಹಾಕಿಕೊಂಡಳು. ಆಗ ಅವಳ ಕಣ್ಣು ಬಿತ್ತು ಆ ಟೇಬಲ್ ಮೇಲೆ ಇಟ್ಟಿದ್ದ ಒಂದು ಲೆಟರ್ ಮೇಲೆ. ಅದನ್ನು ಓಪನ್ ಮಾಡಿ ನೋಡಿದಳು. ಇವತ್ತು ಕಾಲೇಜ್ಗೆ ಹೋಗಬೇಡ, ಪ್ಲೀಸ್ ಮನೆಯಲ್ಲಿಯೇ ಇರು ಎಂದು ಬರೆದಿತ್ತು. ಅದನ್ನು ನೋಡಿ ಕೀರ್ತಿ ಮನಸ್ಸಿನೊಳಗಡೆ ಇದನ್ನು ಯಾರು ಬರೆದಿರಬಹುದು ಎಂದು ಯೋಚಿಸತೊಡಗಿದಳು. ಆಗ ಏನೋ ನೆನಪಿಸಿಕೊಂಡಳು. ಓ, ಇದನ್ನ ರಾಹುಲ್ ಬರೆದಿರಬೇಕು. ಅವನಿಗೆ ನಾನು ಕಾಲೇಜಿಗೆ ಹೋಗುವುದು ಇಷ್ಟವಿರಲಿಲ್ಲ, ಅದಕ್ಕೆ ಈ ರೀತಿ ಬರೆದಿದ್ದಾನೆ. ಈ ಹುಡುಗ 12 ವರ್ಷದವನಾದ್ರೂ ಇನ್ನೂ ತರಹಟೆ ಇಟ್ಟಿಲ್ಲ ಎಂದು ಮನಸ್ಸಿನಲ್ಲಿ ನಕ್ಕಳು ಕೀರ್ತಿ. ಹಾಗೆ ಅಲ್ಲಿಂದ ಕಾಲೇಜ್ಗೆ ಹೊರಟಳು. ಕಂಗ್ರಾಟ್ಸ್ ಕಣೆ ಕೀರ್ತಿ ಎಂದಳು ಚೇತನ ನಗುತ್ತಾ. ಆಗ ತಾನೇ ಕಾಲೇಜ್ಗೆ ಬಂದ ಕೀರ್ತಿಗೆ ಅಚ್ಚರಿಯಾಯ್ತು. ಯಾಕೆ ಚೇತನ, ಏನು ಆಯ್ತು? ಅದು ವಿಜ್ಞಾನ ಮಾಡೆಲ್ ಸ್ಪರ್ಧೆಯಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದೆ ನಿನಗೆ, ಈಗ ಮಾತ್ರ ಪ್ರಿನ್ಸಿಪಾಲ್ ಹೇಳಿದ್ರು. ಓ, ಖುಷಿ ಆಯ್ತು ಕಣೆ ಕೇಳಿ. ಮತ್ತೆ ಫಸ್ಟ್ ಪ್ರೈಸ್ ಯಾರಿಗೆ? ಮಣಿಗೆ ಸಿಕ್ಕಿದೆ ಕಣೆ. ಅಷ್ಟರಲ್ಲಿ ಬಂದಳು ಮನಿ ಅಲ್ಲಿಗೆ. ಮನಿಗೆ ಕೀರ್ತಿಯ ಮೇಲೆ ತುಂಬಾ ಅಸೂಹೆ ಇತ್ತು. ಹಾಗಾಗಿ ಅವಳನ್ನು ಸೋಲಿಸಲು ಯಾವಾಗ್ಲೂ ಕಾಯುತ್ತಿರುತ್ತಿದ್ದಳು. ಅವಳ ಆಸೆ ಪ್ರೈಸ್ ಆಗಿರಲಿಲ್ಲ, ಕೀರ್ತಿಯನ್ನ ಸೋಲಿಸುವುದೇ ಅವಳ ಪರಮ ಧ್ಯೇಯವಾಗಿತ್ತು. ತಾನು ಸೋತರೂ ಪರವಾಗಿರಲಿಲ್ಲ, ಬೇರೆಯವರಿಗೆ ಬಹುಮಾನ ಬಂದರೂ ಚಿಂತೆ ಇರಲಿಲ್ಲ. ಆದರೆ ಕೀರ್ತಿಗೆ ಬಹುಮಾನ ಬರಬಾರದು ಎನ್ನುವುದೇ ಅವಳ ಯೋಚನೆ. ಈ ವಿಷಯ ಇಡೀ ಕಾಲೇಜಿಗೆ ಗೊತ್ತಿತ್ತು. ಆದರೂ ಕೀರ್ತಿಗೆ ಇದರಿಂದ ಏನೂ ಬೇಸರವಾಗುತ್ತಿರಲಿಲ್ಲ. ಅವಳು ತನ್ನ ಪಾಡಿಗೆ ತಾನು ಇರುತ್ತಿದ್ದಳು. ಕಂಗ್ರಾಟ್ಸ್ ಕೀರ್ತಿ, ಸೆಕೆಂಡ್ ಅಂತೆ ಎಂದಳು ವ್ಯಂಗ್ಯವಾಗಿ ಮನಿ. ಥ್ಯಾಂಕ್ಸ್ ಕಣೆ ಮನಿ, ನಿನ್ಗೂ ಅಷ್ಟೇ ಶುಭಾಶಯಗಳು ಎಂದಳು ಕೀರ್ತಿ. ನನಗೆ ಗೊತ್ತಿತ್ತು ಕೀರ್ತಿ, ಈ ಸಲ ನನಗೆ ಮೊದಲನೇ ಬಹುಮಾನ ಸಿಗುತ್ತೆ ಅಂತ. ಬೇಜಾರು ಮಾಡಿಕೊಳ್ಳಬೇಡ ಕೀರ್ತಿ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಎಂದು ಸ್ವೀಟ್ ಕೊಟ್ಟಾಳು. ಅಯ್ಯೋ, ಇದ್ರಲ್ಲಿ ಏನು ಬೇಜಾರು, ಒಂದು ಸಲ ಸೋಲುತ್ತೇವೆ, ಇನ್ನೊಂದು ಸಲ ಗೆಲ್ಲುತ್ತೇವೆ, ಅದೇ ಜೀವನ ಎಂದಳು ಕೀರ್ತಿ ಸ್ವೀಟ್ ತೆಗೆದುಕೊಂಡು. ನಿಜ, ಇಷ್ಟು ಸಣ್ಣ ವಿಷಯಕ್ಕೆ ಬೇಜಾರು ಮಾಡಿಕೊಳ್ಳುವವರು ಮೂರ್ಖರು ಎಂದಳು ಚೇತನ ಮನಿ ಕಡೆ ತಿರುಗಿ. ಮನಿಗೆ ಅವಳ ಮಾತಿನ ಒಳ ಅರ್ಥ ಗೊತ್ತಾಯಿತು. ಸರಿ, ಬೇರೆಯವರಿಗೆ ಸ್ವೀಟ್ ಕೊಡುತ್ತೇನೆ ಎಂದು ಅಲ್ಲಿಂದ ಬೇಗ ಬೇಗ ಹೊರಟಳು ಮನಿ. ಅಲ್ಲವೇ ಕೀರ್ತಿ, ಅವಳು ಇಷ್ಟು ವ್ಯಂಗ್ಯವಾಗಿ ಮಾತನಾಡಿದರು ಸುಮ್ಮನೆ ಇದೆಯಲ್ಲ, ಯಾಕೆ ಎಂದಳು ಚೇತನ. ಅವಳು ಹಾಗೆ ಹೇಳುತ್ತಾಳೆ ಅಂತ ನಾವು ಅದೇ ರೀತಿ ಮಾತನಾಡಿದರೆ ಅವಳಿಗೂ ನನಗೆ ಏನು ವ್ಯತ್ಯಾಸ? ಅದಕ್ಕೆ ಸುಮ್ಮನೆ ನನ್ನ ಪಾಡಿಗೆ ನಾನು ಇರುತ್ತೇನೆ. ನಿನ್ನಂತಹ ವ್ಯಕ್ತಿ ಎಲ್ಲೆಲ್ಲೂ ಇಲ್ಲ ಎಂದು ನಗಾಡಿದಳು ಚೇತನ. ಎಲ್ಲ ಯಾಕೆ ನಗಾಡುತ್ತಾ ಇದ್ದೀರಾ, ಏನು ಸಮಾಚಾರ ಎಂದು ಅಲ್ಲಿಗೆ ಬಂದ ಹರಿ. ಏನಿಲ್ಲ, ನಿನ್ನ ಕ್ಲೋಸ್ ಫ್ರೆಂಡ್ ಕೀರ್ತಿಯ ಮಹಿಮೆಯನ್ನ ಹೇಳಿ ನಗಾಡುತ್ತಾ ಇದ್ದೆ ಎಂದಳು ಚೇತನ. ಓ, ನನಗೂ ವಿಷಯ ಗೊತ್ತಾಯ್ತು. ಕಂಗ್ರಾಟ್ಸ್ ಕೀರ್ತಿ, ಸೆಕೆಂಡ್ ಪ್ರೈಸ್ ಅಂತೆ. ಮನಿಗೆ ಫಸ್ಟ್ ಪ್ರೈಸ್ ಅಂದರೆ ನಂಬಲು ಇನ್ನೂ ಸಾಧ್ಯವಾಗುತ್ತಿಲ್ಲ. ಅದೇ ನಾನು ಇದೇ ಹೇಳ್ತಾ ಇದ್ದೆ, ಆದರೆ ಕೀರ್ತಿಗೆ ಮಾತ್ರ ಏನು ಅನಿಸುತ್ತಾ ಇಲ್ಲ. ಎಂತಹ ಒಳ್ಳೆಯ ಮನಸ್ಸು ಎಂದಳು ಚೇತನ. ಅಯ್ಯೋ, ಮನೆಯ ವಿಷಯ ನಮಗೆ ಯಾಕೆ ಬಿಡಿ. ಥ್ಯಾಂಕ್ಸ್ ಹರಿ ಎಂದಳು ಕೀರ್ತಿ. ಇದು ತಗೋ ಸ್ವೀಟ್ ಎಂದನು ಹರಿ. ಯಾಕೆ ಹರಿ, ಏನು ವಿಶೇಷ? ಮದುವೆ ಫಿಕ್ಸ್ ಆಯ್ತಾ ಎಂದಳು ಕೀರ್ತಿ ನಗುತ್ತಾ. ಇಲ್ಲ ಇಲ್ಲ, ಅದಕ್ಕೆ ಇನ್ನೂ ಲೇಟ್ ಇದೆ. ಇದು ನೀನು ಸೆಕೆಂಡ್ ಬಂದೆ ಅಂತ. ಇದೆಲ್ಲ ಯಾಕೆ ಹರಿ ಎಂದಳು ಕೀರ್ತಿ. ಇದೆಲ್ಲ ನಿನಗಾಗಿ, ಚೇತನ ಮುಗುಳ್ನಕ್ಕಳು. ಅಂದರೆ ನಿನ್ನ ಒಳಿತಿಗಾಗಿ, ಎಲ್ಲರಿಗೂ ಗೊತ್ತಾಗಲಿ ನಿನ್ನ ಸಾಧನೆಯ ಬಗ್ಗೆ ಅಂತ ಎಂದನು ಹರಿ ತಡವರಿಸುತ್ತಾ. ನಿಜ, ನೀನು ಹಂಚದಿದ್ದರೂ ಓಕೆ, ನಾವು ಹಂಚುತ್ತೇವೆ ಎಂದಳು ಚೇತನ. ಹರಿ ಚೇತನ ಸ್ವೀಟ್ ಹಂಚಲು ಹೋದರು. ಕೀರ್ತಿಗೆ ಮಾತಾಡಲು ಬಿಡಲಿಲ್ಲ. ಹರಿ ಕೀರ್ತಿಯನ್ನ ಪ್ರೀತಿಸುತ್ತಿದ್ದ ಎಂಬ ವದಂತಿ ಕಾಲೇಜಿನಲ್ಲಿ ಹಬ್ಬಿತ್ತು. ಇದಕ್ಕೆ ಕಾರಣ ಹರಿಯ ನಡವಳಿಕೆ. ಅವನು ಯಾವಾಗ್ಲೂ ಕೀರ್ತಿಯ ಹಿಂದೆ ಇರುತ್ತಿದ್ದನು. ಅವಳ ಒಳಿತಿನ ಬಗ್ಗೆ ಯೋಚಿಸುತ್ತಿದ್ದನು. ಆದರೆ ಎಂದೂ ಬಾಯ್ಬಿಟ್ಟು ಅವಳನ್ನ ಪ್ರೀತಿಸುತ್ತೇನೆ ಎಂದು ಹೇಳಿರಲಿಲ್ಲ. ಕೇಳಿದಾಗಲೆಲ್ಲ ಕ್ಲೋಸ್ ಫ್ರೆಂಡ್ ಎಂದು ಹೇಳುತ್ತಿದ್ದ. ಕೀರ್ತಿ ಕೂಡ ಅವನನ್ನ ಒಳ್ಳೆಯ ಸ್ನೇಹಿತನೆಂದೇ ಭಾವಿಸಿದ್ದಳು. ಎಲ್ಲ ವಿಷಯವನ್ನ ಅವನ ಬಳಿ ಹೇಳಿಕೊಳ್ಳುತ್ತಿದ್ದಳು. ಹರಿ ಕೀರ್ತಿಯ ಮನೆಗೆ ಹೋಗಿ ಬರುತ್ತಿದ್ದ. ಅವಳ ಮನೆಯವರಿಗೂ ಹರಿಯ ಪರಿಚಯವಿತ್ತು. ಹಾಗೆಯೇ ಹರಿಯ ಅಮ್ಮನಿಗೂ ಕೀರ್ತಿಯ ಪರಿಚಯವಿತ್ತು. ರೀ, ನಮ್ಮ ಕೀರ್ತಿಗೆ 25 ವರ್ಷ. ನೀವು ಏನಾದ್ರೂ ಯೋಚನೆ ಮಾಡಿದ್ದೀರಾ ಎಂದು ಕೇಳಿದಳು ವೀಣಾ.
ಮಧ್ಯಾಹ್ನ ಊಟ ಮಾಡುತ್ತಿದ್ದ ಗಂಡನಿಗೆ. ನನಗೆ ನಿನ್ನ ಮಾತು ಅರ್ಥ ಆಗಲಿಲ್ಲ ಎಂದರು ವಿನಯ ಪ್ರಸಾದರು. ಅಂದರೆ ಅವಳಿಗೆ ಮದುವೆ ಮಾಡೋಣ ಅಂತ. ಇಷ್ಟು ಬೇಗ? ಸ್ವಲ್ಪ ಬೇಗ ಅಂತ ನಂಗೂ ಗೊತ್ತು, ಆದರೆ ನಮ್ಮ ಕರ್ತವ್ಯ ನಾವು ಮಾಡ್ಬೇಕು. ಈಗಲೇ ಗಂಡು ಹುಡುಕಲು ಶುರು ಮಾಡಿದ್ರೆ ಸರಿ ಆಗುತ್ತದೆ. ಅದು ನಿಜ. ಒಂದು ಸಲ ಅವಳಿಗೆ ಕೇಳೋದು ಒಳ್ಳೆಯದು. ಸರಿ, ಹಾಗೆ ಮಾಡೋಣ. ಅಷ್ಟರಲ್ಲಿ ಮನೆಯ ಲ್ಯಾಂಡ್ ಲೈನ್ಗೆ ಕಾಲ್ ಬಂತು. ಅದನ್ನ ಎತ್ತಲು ಹೋದಳು ವೀಣಾ. ಹಲೋ, ಯಾರು? ವೀಣಾಳ ಮುಖ ಭಯದಿಂದ ಕೂಡಿದೆ. ಅಯ್ಯಯ್ಯೋ ಎಂದು ಒಂದೇ ಸಮನೆ ಕಿರುಚಿದಳು ವೀಣಾ. ಅದನ್ನ ಕೇಳಿ ಊಟ ಮಾಡುತ್ತಿದ್ದ ರಾಯರು ಅಲ್ಲಿಗೆ ಬಂದರು. ಹೊರಗೆ ಆಟ ಆಡುತ್ತಿದ್ದ ರಾಹುಲ್ ಕೂಡ ಒಳಗೆ ಬಂದ. ಏನಾಯ್ತು ವೀಣಾ? ಯಾಕೆ ಕಿರುಚಿದೆ? ವೀಣಾ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಳೆ. ರಾಹುಲ್ ಅವಳನ್ನ ನೋಡಿ ಎದುರಿದ್ದಾನೆ. ರೀ, ಕಾಲೇಜಿನಿಂದ ಫೋನ್ ಬಂದಿತ್ತು. ಏನಂತ? ನಮ್ಮ ಕೀರ್ತಿ ಎಂದಳು ವೀಣಾ ಅಳುತ್ತಾ. ಏಳೆ, ಏನಾಯ್ತು ನಮ್ಮ ಕೀರ್ತಿಗೆ ಎಂದರು ರಾಯರು ಗಾಬರಿಯಿಂದ. ರೀ, ನಮ್ಮ ಕೀರ್ತಿ ಕಾಲೇಜಿನಲ್ಲಿ ಕಾಲು ಜಾರಿ ಮೆಟ್ಟಿಲಿನಿಂದ ಬಿದ್ದು ಬಿಟ್ಟಳಂತೆ. ಅವಳ ಕಾಲಿಗೆ ತುಂಬಾ ಪೆಟ್ಟಾಗಿದೆ ಅಂತೆ. ಅವಳನ್ನ ಆಸ್ಪತ್ರೆಗೆ ಸೇರಿಸಿದ್ದಾರಂತೆ. ಚೇತನ ಫೋನ್ ಮಾಡಿ ಹೇಳಿದಳು ಎಂದಳು ವೀಣಾ ಅಳುತ್ತಾ. ಅಯ್ಯೋ ಭಗವಂತ, ಬಾ ಬೇಗನೆ ಆಸ್ಪತ್ರೆಗೆ ಹೊರಡೋಣ. ಅಪ್ಪ, ನಾನು ನಿಮ್ಮ ಜೊತೆ ಬರುತ್ತೇನೆ. ನಂಗೆ ಅಕ್ಕನನ್ನ ನೋಡಬೇಕು ಎಂದ ರಾಹುಲ್ ಕಣ್ಣೀರು ಸುರಿಸುತ್ತಾ. ಬೇಡ ಬೇಡ ರಾಹುಲ್, ಈಗ ಸುಚಿತ್ರ ಬರೋ ಟೈಮ್ ಆಯ್ತು. ನೀನು ಅವಳು ಮನೆಯಲ್ಲೇ ಇರಿ. ನಾವು ಹೋಗಿ ನೋಡಿ ಬರುತ್ತೇವೆ. ಅಲ್ಲಿಗೆ ಹೋಗಿ ಫೋನ್ ಮಾಡುತ್ತೇನೆ. ಚಿಂತೆ ಮಾಡಬೇಡ. ರಾಹುಲ್ ಹತ್ತಿರ ಬೇರೆ ದಾರಿ ಇರಲಿಲ್ಲ. ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡ. ದಂಪತಿ ಬೈಕಲ್ಲಿ ಆಸ್ಪತ್ರೆಗೆ ತೆರಳಿದರು. ಆಸ್ಪತ್ರೆ ತಲುಪಿದ ದಂಪತಿ ಕೀರ್ತಿ ಅಡ್ಮಿಟ್ ಆಗಿದ್ದ ರೂಮ್ ಹುಡುಕಿಕೊಂಡು ಹೊರಟರು. ರೂಮ್ ಒಳಗಡೆ ನಿಂತಿದ್ದರು ಚೇತನ ಮತ್ತು ಹರಿ. ರೂಮ್ ಒಳಗಡೆ ಹೋಗಲು ಪ್ರಯತ್ನಿಸಿದರು. ಅವರನ್ನ ತಡೆದನು ಹರಿ. ಅಂಕಲ್, ಡಾಕ್ಟರ್ ರೂಮ್ ಒಳಗಡೆ ಹೋಗಬಾರದು ಅಂದಿದ್ದಾರೆ. ಏನಾಯ್ತು ಹರಿ? ಅವಳು ಮೆಟ್ಟಿಲಿನಿಂದ ಹೇಗೆ ಬಿದ್ದಳು? ಅದೇ ಗೊತ್ತಿಲ್ಲ ಅಂಕಲ್. ನಾವು ಸ್ಟಾಫ್ ರೂಮ್ ಅಲ್ಲಿ ಇದ್ದೆವು. ಆಗ ಫ್ಯೂನ್ ದೊಡ್ಡದಾಗಿ ಕಿರುಚಿದ್ದನ್ನ ಕೇಳಿ ಅಲ್ಲಿಗೆ ಹೋದೆವು. ನೋಡಿದರೆ ಈ ಅನಾಹುತವಾಗಿದೆ ಎಂದ ಹರಿ. ಅವಳನ್ನ ತಕ್ಷಣವೇ ಇಲ್ಲಿಗೆ ತಂದೆವು. ನಂತರ ನಿಮ್ಗೆ ಫೋನ್ ಮಾಡಿದೆವು. ಕಾಲಿಗೆ ಪೆಟ್ಟಾಗಿ ರಕ್ತ ಸುರಿಯುತ್ತಿತ್ತು ಎಂದು ಬೆಸರಿಸಿದಳು ಚೇತನ. ಅಯ್ಯೋ ರಾಮ, ಎಲ್ಲ ಕಷ್ಟ ನಮ್ಮ ಕೀರ್ತಿಗೆ ಯಾಕೆ ಎಂದು ಅತ್ತಳು ವೀಣಾ. ಅಷ್ಟರಲ್ಲಿ ರೂಮ್ನಿಂದ ಹೊರಗಡೆ ಬಂದರು ಡಾಕ್ಟರ್. ಸರ್, ನಮ್ಮ ಕೀರ್ತಿ ಈಗ ಹೇಗೆ ಇದ್ದಾಳೆ? ನಾನು ಅವಳ ಚಿಕ್ಕಪ್ಪ ಎಂದರು ರಾಯರು. ಈಗ ತೊಂದರೆ ಇಲ್ಲ. ದೇವರ ದಯೆಯಿಂದ ಕಾಲಿಗೆ ಪೆಟ್ಟಾಗಿದೆ ಅಷ್ಟೇ. 3 ದಿನ ಇಲ್ಲೇ ಇರಬೇಕು. ಆಮೇಲೆ ಅವಳನ್ನ ಡಿಸ್ಚಾರ್ಜ್ ಮಾಡಿ ಕರೆದುಕೊಂಡು ಹೋಗಬಹುದು. ಅವಳಿಗೆ ಈಗ ಪ್ರಜ್ಞೆ ಇಲ್ಲ. ಸ್ವಲ್ಪ ಹೊತ್ತಿನ ನಂತರ ಹೋಗಿ ಮಾತಾಡಿ ಎಂದು ಹೇಳಿ ಅಲ್ಲಿಂದ ತೆರಳಿದರು ಡಾಕ್ಟರ್ ಉಮೇಶ್. ಅದನ್ನ ಕೇಳಿ ಅಲ್ಲಿದ್ದವರಿಗೆ ಸ್ವಲ್ಪ ಸಮಾಧಾನವಾಯಿತು. ಅವಳಿಗೆ ಪ್ರಜ್ಞೆ ಬಂದ ಮೇಲೆ ರೂಮ್ ಒಳಗಡೆ ಹೋದರು. ಚೆನ್ನಾಗಿದ್ಯಾ ಕೀರ್ತಿ? ಏನು ಮಾಡಿಕೊಂಡು ಬಿಟ್ಟೆ ಅಮ್ಮ ಎಂದಳು ವೀಣಾ. ಈಗ ಸ್ವಲ್ಪ ಆರಾಮವಾಗಿ ಇದ್ದೇನೆ. ನನ್ನಿಂದ ನಿಮಗೆಲ್ಲ ತೊಂದರೆ. ಅದಕ್ಕೆ ರಾಯರು. ಅಯ್ಯೋ, ಹಾಗೇನು ಇಲ್ಲ ಅಮ್ಮ. ನೀನು ಚೆನ್ನಾಗಿದ್ದರೆ ಅಷ್ಟೇ ಸಾಕು. ನೀನು ಹೇಗೆ ಮೆಟ್ಟಿಲಿನಿಂದ ಬಿದ್ದೆ ಎಂದಳು ಚೇತನ. ಸ್ಟಾಪ್ ರೂಮ್ ಹೋಗೋಣ ಅಂತ ಮೆಟ್ಟಿಲಿನಿಂದ ಕೆಳಗಡೆ ಬರ್ತಾ ಇದ್ದೆ. ಕಾಲು ಜಾರಿ ಕೆಳಗಡೆ ಬಿದ್ದೆ. ಬಹುಶಃ ಅಲ್ಲಿ ಎಣ್ಣೆ ಇತ್ತೇನೋ. ಹೌದು, ನಿನ್ನನ್ನ ಅಡ್ಮಿಟ್ ಮಾಡಿದ ನಂತರ ಫ್ಯೂನ್ ಅಲ್ಲಿಗೆ ಹೋಗಿ ನೋಡಿದ್ದನಂತೆ. ಅಲ್ಲಿ ಎಣ್ಣೆ ಬಿದ್ದಿತ್ತಂತೆ. ಈಗ ಮಾತ್ರ ಫೋನ್ ಮಾಡಿ ಹೇಳಿದ ಎಂದ ಹರಿ. ಅಲ್ಲಿ ಯಾರು ಎಣ್ಣೆ ಬೀಳಿಸುತ್ತಾರೆ ಎಂದಳು ಚೇತನ. ಏನೋ ಈಗ ಸದ್ಯ ಚೇತರಿಸಿಕೊಂಡಿದ್ದಾಳೆ, ಅದೇ ಖುಷಿ. ನೀನು ಆರಾಧಿಸುವ ಪರಮೇಶ್ವರಿ ನಿನ್ನನ್ನ ಯಾವತ್ತೂ ಕೈ ಬಿಡುವುದಿಲ್ಲ ಎಂದು ಖುಷಿ ಪಟ್ಟಳು ವೀಣಾ. ಸರಿ ಸರಿ, ಈಗ ಅವಳು ಸ್ವಲ್ಪ ರೆಸ್ಟ್ ತಗೊಳ್ಳಲಿ. ನಾವು ಆಮೇಲೆ ಬರೋಣ ಎಂದರು ರಾಯರು. ಎಲ್ಲರಿಗೂ ಅದು ಸರಿ ಎನಿಸಿತು. ರೀ, ಮೊದಲು ರಾಹುಲ್ಗೆ ಫೋನ್ ಮಾಡಿ ಹೇಳಿ. ಅವನು ತುಂಬಾ ಚಿಂತೆ ಮಾಡ್ತಾ ಇರುತ್ತಾನೆ. ಸುಚಿತ್ರ ಬಂದಿರಬೇಕು. ಅವಳು ಇಷ್ಟು ಗಾಬರಿಯಿಂದ ಇರುತ್ತಾಳು. ಸರಿ ಕನೆ ಎಂದು ರಾಹುಲ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದರು ರಾಯರು. ಡಾಕ್ಟರ್ ಹೇಳಿದಂತೆ ಕೀರ್ತಿ 3 ದಿನ ಆಸ್ಪತ್ರೆಯಲ್ಲೇ ಇದ್ದಳು. ಬೆಳಿಗ್ಗೆ ಅವಳ ಬಳಿ ರಾಹುಲ್ ಮತ್ತು ವೀಣಾ ಇರುತ್ತಿದ್ದರು. ಮಧ್ಯಾಹ್ನ ಕಾಲೇಜಿನಿಂದ ಬರುತ್ತಿದ್ದ ಸುಚಿತ್ರ ತನ್ನ ಊಟ ಮುಗಿಸಿ ಕೀರ್ತಿಗೆ ಊಟ ತೆಗೆದುಕೊಂಡು ರಾಹುಲ್ ಜೊತೆ ಆಸ್ಪತ್ರೆಗೆ ಹೋಗುತ್ತಿದ್ದಳು. ಸಂಜೆ ಸುಮಾರು ದಂಪತಿ ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದರು. ಅವರು ಹೀಗೆ ಬರುತ್ತಿದ್ದುದನ್ನ ಕಂಡು ಕೀರ್ತಿಗೆ ಖುಷಿಯಾದ್ರೂ ತನ್ನಿಂದ ಅವರಿಗೆ ತೊಂದರೆಯಾಗುತ್ತಿದ್ದುದನ್ನ ಕಂಡು ತುಂಬಾ ಬೇಜಾರಾಗುತ್ತಿತ್ತು. ಹರಿಯಂತೂ ಆಸ್ಪತ್ರೆಯಿಂದ ಕದಲುತ್ತಿರಲಿಲ್ಲ. ಅವಳ ಎಲ್ಲಾ ಅವಶ್ಯಕತೆಗಳನ್ನ ಪೂರೈಸುತ್ತಿದ್ದ. ಚೇತನ ಕಾಲೇಜಿನಿಂದ ಬಿಡುವು ಸಿಕ್ಕಾಗಲೆಲ್ಲ ಕೀರ್ತಿಯನ್ನ ಭೇಟಿಯಾಗಿ ಹೋಗುತ್ತಿದ್ದಳು. ಅಂತೂ ಇಂತೂ 3 ದಿನ ಮುಗಿಯಿತು. ಅವಳು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಹೋದರು ರಾಯರು. ಡಾಕ್ಟರ್ ಉಮೇಶ್ ಅವಳಿಗೆ 1 ವಾರ ಮನೆಯಲ್ಲಿ ರೆಸ್ಟ್ ತೆಗೆದುಕೊಳ್ಳಲು ಹೇಳಿ ಕಳಿಸಿದ್ದರು. ಅದು ಅವಳಿಗೆ ಇಷ್ಟವಿರಲಿಲ್ಲ. ಆದರೆ ಬೇರೆ ದಾರಿ ಇರಲಿಲ್ಲ. ಸಮಯವನ್ನ ರಾಹುಲ್ ಜೊತೆ ಲೂಡೋ ಆಡಿ, ಟಿವಿ ನೋಡಿ, ಕತೆ ಪುಸ್ತಕಗಳನ್ನ ಓದಿ ಕಳೆಯುತ್ತಿದ್ದಳು. ಪ್ರತಿಲಿಪಿ ಅವಳ ನೆಚ್ಚಿನ ಹವ್ಯಾಸವಾಯಿತು.
ದಿನಕ್ಕೆ ಒಂದು ಬಾರಿಯಾದರೂ ಹರಿ ಅವಳನ್ನ ನೋಡಿ ಹೋಗುತ್ತಿದ್ದ. ಅಲ್ಲಿ ಸ್ವಲ್ಪ ಅವಳ ಸಮಯ ಕಳೆಯುತ್ತಿತ್ತು. ಒಂದು ದಿನ ರಾತ್ರಿ ಮಲಗುವ ವೇಳೆ, ರೀ, ಒಂದು ಮಾತು ಹೇಳಬೇಕು ಅಂತ ಅನಿಸುತ್ತಾ ಇದೆ, ಹೇಳಲ ಎಂದಳು ವೀಣಾ. ಹೇಳೆ, ಏನು ಅಂತ? ರೀ, ಎಂತಹ ಅನಾಹುತವಾಗಿ ಹೋಯಿತು. ಕೀರ್ತಿಯನ್ನು ತುಂಬಾ ದಿನ ಇಲ್ಲೇ ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ. ಅಂದರೆ ನನ್ನ ಮಾತಿನ ಅರ್ಥ, ಒಂದು ವೇಳೆ ಅವಳಿಗೆ ಏನಾದ್ರೂ ಆದರೆ ನಾವೇ ಆಸ್ತಿಗಾಗಿ ಈಗೆಲ್ಲ ಮಾಡಿದ್ದೇವೆ ಅಂತ ನಮಗೆ ಜನ ಚೀಮಾರಿ ಹಾಕಬಹುದು. ಮೊದಲೇ ನಾವು ಆಸ್ತಿಗಾಗಿ ಅವಳನ್ನ ನೋಡಿಕೊಳ್ಳುತ್ತಿದ್ದೇವೆ ಎಂದು ಕೆಲವರು ಸುಳ್ಳು ಸುಳ್ಳು ಮಾತಾಡ್ತಾರೆ. ಇನ್ನು ಹೀಗೆ ಆಗಿ ಬಿಟ್ಟರೆ ಎಲ್ಲ ನಮ್ಮ ಮೇಲೆ ಬರುತ್ತೆ. ಅದಕ್ಕೆ ಅವಳಿಗೆ ಬೇಗ ಮದುವೆ ಮಾಡಿ ಕೊಡೋಣ. ಅವಳ ಮತ್ತು ಅವಳ ಆಸ್ತಿಯ ಜವಾಬ್ದಾರಿ ಅವಳ ಗಂಡನ ಮನೆಯವರದ್ದು ಆಗಿಬಿಡುತ್ತೆ. ನಾವು ಈ ಸುಳ್ಳು ವದಂತಿಯಿಂದ ತಪ್ಪಿಸಿಕೊಂಡ ಹಾಗೆ ಆಗತ್ತೆ. ಅವಳು ಮೊದಲು ಸರಿಯಾಗಿ ಗುಣಮುಖವಾಗಲಿ, ಆಮೇಲೆ ಈ ವಿಷಯವನ್ನ ಅವಳ ಹತ್ತಿರ ಮಾತನಾಡಿದರೆ ಆಯ್ತು ಎಂದರು ರಾಯರು. ಪಾಪ, ಆ ಹುಡುಗಿ ತುಂಬಾ ಒಳ್ಳೆಯವಳು. ಅವಳಿಗೆ ಮದುವೆ ಮಾಡಿ ನಮ್ಮ ಜವಾಬ್ದಾರಿ ಮುಗಿಸೋಣ ಅಂತ ಅಲ್ಲ, ಈ ಕೆಟ್ಟ ಜನರ ಬಾಯಿಯಿಂದ ನಮ್ಮನ್ನ ತಪ್ಪಿಸಿಕೊಳ್ಳಲು ಅಂತ. ನಾವು ಅವಳನ್ನ ಒಳ್ಳೆಯ ಉದ್ದೇಶದಿಂದ ನಮ್ಮ ಸ್ವಂತ ಮಗಳಂತೆ ನೋಡಿಕೊಳ್ಳುತ್ತಿದ್ದೇವೆ. ಆದರೆ ಜನರಿಗೆ ಅದೆಲ್ಲ ಕಾಣಿಸಲ್ಲ. ಬರೀ ಅವಳ ಆಸ್ತಿಯ ಮೇಲೆ ನಮಗೆ ಕಣ್ಣು ಎಂಬ ಸುಳ್ಳು ವಿಷಯದ ಮೇಲೆ ವಿಶ್ವಾಸ. ಅದು ನಿಜವೇ ಬಿಡು. 25 ವರ್ಷ ಅಂದರೆ ತುಂಬಾ ಕಡಿಮೆ ಏನೂ ಅಲ್ಲ. ನೀನು ಹೇಳಿದ್ದು ಸರಿಯಾಗಿದೆ. ನಮಗೆ ಇನ್ನು ಅವಳ ಆಸ್ತಿಯ ಭಾರ ಬೇಡ. ಒಬ್ಬ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡೋಣ. ಸರಿ ರೀ. ಒಂದು ದಿನ ಕೀರ್ತಿ ಮತ್ತು ರಾಹುಲ್ ಲೂಡೋ ಆಟ ಆಡುತ್ತಿದ್ದರು. ಅಕ್ಕ, ನೀನು ನಾನು ಹೇಳಿದ ಹಾಗೆ ಕೇಳುವುದೇ ಇಲ್ಲ. ನೋಡು, ನೀನು ಸೋತು ಬಿಟ್ಟೆ. ಆ ದಿನ ಕೂಡ ಹೇಳಿದ್ದೆ ಕಾಲೇಜಿಗೆ ಹೋಗಬೇಡ, ನನ್ನ ಜೊತೆ ಆಟ ಆಡುವ ಅಂತ. ನೀನು ಕೇಳಲೇ ಇಲ್ಲ. ನಿಜ, ನಿನ್ನ ಮಾತು ಕೇಳಬೇಕಿತ್ತು. ಆ ಲೆಟರ್ ನೋಡಿಯಾದರೂ ನನ್ನ ಮನಸ್ಸು ಬದಲಾಯಿಸಬೇಕಿತ್ತು. ಛೇ, ಯಾವ ಲೆಟರ್ ಅಕ್ಕ? ಅದೇ ನೀನು ಬರೆದು ನನ್ನ ಟೇಬಲ್ ಮೇಲೆ ಇಟ್ಟಿದ್ದೇ ಅಲ್ಲ, ಅದೇ ಲೆಟರ್. ನಾನು ಲೆಟರ್ ಬರೆದಿದ್ದೇನಾ? ನಾನು ಯಾವ ಲೆಟರ್ ಕೂಡ ಬರೆದಿರಲಿಲ್ಲ. ಅದೇ ಕಣು, ಕಾಲೇಜಿಗೆ ಹೋಗಬೇಡ ಪ್ಲೀಸ್ ಅಂತೆಲ್ಲ ಬರೆದಿದ್ದೆ ಅಲ್ಲ, ಅದೇ ಲೆಟರ್, ನೆನ್ಪಿಸಿಕೋ. ಇಲ್ಲ ಅಕ್ಕ, ನಾನು ಯಾವ ಲೆಟರ್ ಕೂಡ ಬರೆದಿರಲಿಲ್ಲ. ನಿನಗೆ ಏನೋ ಭ್ರಮೆಯಾಗಿದೆ. ನೀನು ಬರೆದಿಲ್ಲ ಅಂದರೆ ಯಾರು ಬರೆದರು? ಸುಮ್ಮನೆ ನಾಟಕ ಮಾಡಬೇಡ. ಇಲ್ಲ ಅಕ್ಕ, ಖಂಡಿತ ನಾನು ಬರೆದಿಲ್ಲ. ಆ ಲೆಟರ್ ತೋರಿಸು. ಅದು ನನ್ನ ರೂಮ್ ನ ಟೇಬಲ್ ಮೇಲೆ ಇರಬೇಕು. ತೆಗೆದುಕೊಂಡು ಬಾ. ಆ ಲೆಟರ್ ಹುಡುಕಿಕೊಂಡು ಬಂದ ರಾಹುಲ್. ಅಕ್ಕ, ಈ ಲೆಟರ್ ನಾನು ಬರೆದಿಲ್ಲ ಕಣೆ. ಇದು ನನ್ನ ಬರವಣಿಗೆ ಅಲ್ಲ ನೋಡ್ಬೇಕಾದ್ರೆ ಎಂದು ತನ್ನ ಬರವಣಿಗೆ ಇದ್ದ ಪಟ್ಟಿಯನ್ನು ತಂದು ತೋರಿಸಿದ. ಅದನ್ನು ನೋಡಿದ ಕೀರ್ತಿಗೆ ಶಾಕ್ ಆಯ್ತು. ಯಾಕೆಂದರೆ ಎರಡು ಬರವಣಿಗೆ ಬೇರೆ ಬೇರೆ ಆಗಿದ್ದವು. ನಿಜ, ಇದು ನಿನ್ನ ಬರವಣಿಗೆ ಅಲ್ಲ. ಹಾಗಾದ್ರೆ ಈ ಲೆಟರ್ ಯಾರು ಬರೆದರು? ಕೀರ್ತಿ ಆತಂಕದಲ್ಲಿ ಬಿದ್ದಳು. ಯಾರು ಆ ಲೆಟರ್ ಬರೆದರು ಎಂದು ಯೋಚಿಸತೊಡಗಿದಳು. ಹೋಗಿ ಸುಚಿತ್ರ ಬಳಿ ಕೇಳಿದಳು. ಇದನ್ನು ನಾನು ಬರೆದಿಲ್ಲ ಅಕ್ಕ, ರಾಹುಲ್ ಬರೆದಿರಬೇಕು. ಅವನ ತಲಹರಟೆ ನಿನಗೆ ಗೊತ್ತೇ ಇದೆ ಅಲ್ಲವೇ? ಅವನು ಬರೆದಿಲ್ಲ ಕಣೆ. ಈ ಲೆಟರ್ ಮೇಲೆ ಇರುವ ಬರವಣಿಗೆ ಮತ್ತು ಅವನ ಬರವಣಿಗೆ ಹೊಂದುತ್ತಿಲ್ಲ. ಹೌದಾ? ನನಗೆ ಯಾಕೋ ಅವನೇ ಬರವಣಿಗೆ ಬದಲಾಯಿಸಿ ಬರೆದಿದ್ದಾನೆ ಎಂದು ಅನಿಸುತ್ತಿದೆ. ತುಂಬಾ ಸಲ ಕೇಳಿದೆ ಕಣೆ. ಅವನು ಪ್ರತಿ ಸಲ ಇಲ್ಲ ಎಂದೇ ವಾದಿಸಿದ. ಅವನು ಯಾವಾಗ್ಲೂ ಹಾಗೆ ವಾದಿಸುವುದು. ಅವನೇ ಬರೆದಿರುತ್ತಾನೆ. ಈಗ ನಾಟಕ ಮಾಡುತ್ತಿರುತ್ತಾನೆ. ಅವನಲ್ಲದೆ ಈ ರೀತಿ ಮತ್ತೆ ಯಾರು ಬರೆಯುತ್ತಾರೆ? ಸುಮ್ಮನೆ ಇದರ ಬಗ್ಗೆ ಚಿಂತಿಸಬೇಡ ಎಂದಳು ಸುಚಿತ್ರ. ಕೀರ್ತಿಗೂ ಬಹುಶಃ ಸುಚಿತ್ರ ಹೇಳಿದ್ದು ನಿಜವಿರಬೇಕು ಎಂದು ಅನಿಸಿತು. ಮತ್ತೆ ಅದರ ಬಗ್ಗೆ ಅವಳು ಯೋಚಿಸಲಿಲ್ಲ. 3 ದಿನಗಳು ಕಳೆದವು. ಕೀರ್ತಿಗೆ ಖುಷಿಯೇ ಖುಷಿ. ಮತ್ತೆ ಯಥಾಪ್ರಕಾರ ಕಾಲೇಜಿಗೆ ಹೋಗಲು ಪ್ರಾರಂಭಿಸಿದಳು. ಅವಳು ಗುಣಮುಖವಾದದ್ದನ್ನ ಕಂಡು ಚೇತನ, ಹರಿ ಮತ್ತಿತರು ಸಂತೋಷ ಪಟ್ಟರು. ಪ್ರಿನ್ಸಿಪಾಲ್ ಹತ್ತಿರ ಮೀಟ್ ಆಗಲು ಅವರ ಕ್ಯಾಬಿನ್ಗೆ ಹೋದಳು. ಹೋ, ಬನ್ನಿ ಬನ್ನಿ ಕೀರ್ತಿ, ಈಗ ಹೇಗಿದ್ದೀರಾ? ಇನ್ನು ಸ್ವಲ್ಪ ದಿನ ಮನೆಯಲ್ಲಿಯೇ ರೆಸ್ಟ್ ತೆಗೆದುಕೊಳ್ಳಬೇಕಿತ್ತು ಎಂದರು ಪ್ರಿನ್ಸಿಪಾಲ್ ಸೋಮಶೇಖರ. ಇಲ್ಲ ಸರ್, ಡಾಕ್ಟರ್ ಹೇಳಿದ ಪ್ರಕಾರ 3 ದಿನ ರೆಸ್ಟ್ ತೆಗೆದುಕೊಂಡಿದ್ದೇನೆ. ಆ ದಿನಗಳನ್ನೇ ಹೇಗೆ ಕಳೆಯುವುದು ಎಂದು ಯೋಚಿಸುತ್ತಿದ್ದೆ. ಮತ್ತೆ ಸ್ವಲ್ಪ ದಿನ ರಜೆ ತೆಗೆದುಕೊಂಡರೆ ನನ್ನ ಗತಿ ಅಷ್ಟೇ ಎಂದು ನಗಾಡಿದಳು ಕೀರ್ತಿ. ಹೀಗೆ ಸಹಜವಾದ ಮಾತುಕತೆಯ ನಂತರ ಕೀರ್ತಿ, ಸರ್, ಆ ದಿನ ಅಂದರೆ ನಾನು ಬಿದ್ದ 5 ನಿಮಿಷಗಳ ಮುಂಚೆ ಫ್ಯೂನ್ ರಾಮನ್ನ ಬಂದು ನೀವು ಕರೆಯುತ್ತಿದ್ದೀರಾ ಎಂದು ಹೇಳಿದ. ನಾನು ನಿಮ್ಮ ಕ್ಯಾಬಿನ್ಗೆ ಬರೋಣ ಅಂತ ಇದ್ದೆ. ಆದರೆ ಆಗ ಬಾಯಾರಿಕೆ ಆಯ್ತು. ಅದಕ್ಕೆ ನೀರು ಕುಡಿದು ಹೋಗೋಣ ಅಂತ ಸ್ಟಾಪ್ ರೂಮ್ ಮೆಟ್ಟಿಲಿನಿಂದ ಹೋಗ್ತಾ ಇದ್ದೆ. ಆಗ ಈ ಅನಾಹುತವಾಯ್ತು. ಅದು ಇರಲಿ, ಏನು ವಿಷಯ ಸರ್? ನನ್ನನ್ನ ಯಾಕೆ ಕರೆದಿದ್ದೀರಿ? ನಾನು ನಿಮ್ಮನ್ನ ಕರೆದಿರಲಿಲ್ಲ. ನಾನು ಮನಿಯನ್ನ ಕರೆದಿದ್ದೆ. ಅದು ಮನಿಗೆ 5 ದಿನ ರಜೆ ಬೇಕು ಎಂದು ತುಂಬಾ ಮುಂಚೆ ಹೇಳಿದಳು. ಅದಕ್ಕೆ ಅವಳನ್ನ ಕರೆದಿದ್ದೆ. ನಿಮ್ಮನ್ನು ನಾನು ಕರೆದಿರಲಿಲ್ಲ ಎಂದರು ಪ್ರಿನ್ಸಿಪಾಲರು. ಅಯ್ಯೋ, ರಾಮನ್ನ ಬಂದು ನನ್ನನ್ನ ಕರೆದರು ಯಾಕೆ? ಅದೇ ಗೊತ್ತಿಲ್ಲ. ಅವನನ್ನೇ ಕರೆದು ಕೇಳೋಣ ಎಂದು ಫ್ಯೂನ್ ರಾಮನನ್ನ ಕರೆದರು. ರಾಮ ಬಂದ. ಸರ್, ಆ ದಿನ ನೀವೇ ತಾನೇ ಆ ಲೆಟರ್ ಕೊಟ್ಟು ಮೇಡಮ್ ಅನ್ನ ಕರಿ ಅಂದಿದ್ದು? ಹೌದು. ಆ ಲೆಟರ್ ಅಲ್ಲಿ ಮನಿ ಹೆಸರು ಇತ್ತು. ಅಲ್ಲಿ ಮನಿ ಮೇಡಮ್ ಹೆಸರು ಇರಲಿಲ್ಲ. ಅಲ್ಲಿ ಕೀರ್ತಿ ಮೇಡಮ್ ಹೆಸರು ಇತ್ತು. ನಿನಗೆ ಭ್ರಮೆ ಆಯಿತೇನೋ? ಅಲ್ಲಿ ಮನಿ ಹೆಸರು ಇತ್ತು ಎಂದು ಆ ಲೆಟರ್ ಹುಡುಕಿದರು ಸೋಮಶೇಖರ.
ಆ ಲೆಟರ್ ಅಲ್ಲಿ ನಿಜಕ್ಕೂ ಮಣಿ ಹೆಸರು ಇತ್ತು. ಅಯ್ಯೋ ರಾಮ, ಇಷ್ಟು ದೊಡ್ಡ ತಪ್ಪು ನನ್ನಿಂದ ಹೇಗೆ ಆಗಲು ಸಾಧ್ಯ? ಅಲ್ಲಿ ನಿಜಕ್ಕೂ ಕೀರ್ತಿ ಮೇಡಂ ಹೆಸರು ಇತ್ತು ಎಂದು ಬೆಸರಿಸಿದ ರಾಮಣ್ಣ. ಅಯ್ಯೋ ಇರಲಿ ಬಿಡು ರಾಮಣ್ಣ, ತಪ್ಪು ಎಲ್ಲರಿಂದ ಆಗುತ್ತದೆ ಎಂದಳು ಕೀರ್ತಿ. ರಾಮ ಕ್ಷಮೆಯಾಚಿಸಿ ಅಲ್ಲಿಂದ ಹೊರಟ. ರಾಮನಿಗೆ ವಯಸ್ಸಾಯ್ತಲ್ಲವೇ, ಅದಕ್ಕೆ ಸರಿಯಾಗಿ ಕಾಣಿಸಲಿಲ್ಲವೇನು? ಇರಲಿ ಬಿಡಿ, ನೀವು ಆ ದಿನ ರಾಮ ಹೇಳಿದಂತೆ ನನ್ನ ಕ್ಯಾಬಿನ್ಗೆ ಬಂದಿದ್ದರೆ ಬಹುಶಃ ಅಪಾಯದಿಂದ ತಪ್ಪಿಸಿಕೊಳ್ಳುತ್ತಿದ್ದೀರಿ ಎಂದರು ಸೋಮಶೇಖರ. ಕೀರ್ತಿಗೆ ಅದು ನಿಜವೆನಿಸಿತು. ಮನಸ್ಸಿನಲ್ಲೇ ಅಂದುಕೊಂಡಳು, ತಾಯಿ ಪರಮೇಶ್ವರಿ ಈ ಅಪಾಯದಿಂದ ತಪ್ಪಿಸಿಕೊಳ್ಳಲು 3 ಇಂಟು ಕೊಟ್ಟಳು. ಮೊದಲು ಆ ಲೆಟರ್, ಎರಡನೆಯದ್ದು ರಾಮನನ್ನ ಗೊಂದಲ. ಆದರೂ ನನಗೆ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಛೇ. ಕಾಲೇಜು ಮುಗಿಸಿ ಬಂದಳು ಕೀರ್ತಿ. ರಾತ್ರಿಯೆಲ್ಲ ಸೇರಿ ಊಟ ಮಾಡುತ್ತಿದ್ದರು. ಅಮ್ಮ, ಕೀರ್ತಿ ನಿನ್ನ ಹತ್ತಿರ ಸ್ವಲ್ಪ ಮಾತಾಡಬೇಕಿತ್ತು ಎಂದರು ರಾಯರು. ಹೇಳಿ ಚಿಕ್ಕಪ್ಪ, ಏನು ಸಮಾಚಾರ? ಅಮ್ಮ, ನಿಂಗೆ ವಯಸ್ಸು 25 ಆಯ್ತು. ಮುಂದಿನ ತಿಂಗಳು ಬಂದರೆ 26 ಆಗತ್ತೆ. ಅದಕ್ಕೆ ನಿನಗೆ ಮದುವೆ ಮಾಡೋಣ ಅಂತ. ಕೀರ್ತಿ ಅಚ್ಚರಿಯಿಂದ ನೋಡಿದಳು. ಚಿಕ್ಕಪ್ಪ, ಮದುವೆ ಈಗ? ಅಂದರೆ ಇಷ್ಟು ಬೇಗ? ಯಾಕೆ? ಇದು ಸರಿಯಾದ ವಯಸ್ಸು ಕೀರ್ತಿ. ಈಗಲೇ ಹುಡುಕಲು ಶುರು ಮಾಡಿದರೆ ಸರಿಯಾಗುತ್ತದೆ ಎಂದು ನಮ್ಮ ಅಭಿಪ್ರಾಯ ಎಂದಳು ವೀಣಾ. ಆದರೆ ಎಂದು ರಾಗ ಹೇಳಿದಳು ಕೀರ್ತಿ. ಏನಾದ್ರೂ ವಿಷಯವಿದೆಯೇ ಕೀರ್ತಿ ಎಂದರು ರಾಯರು. ಇಲ್ಲ ಚಿಕ್ಕಪ್ಪ ಎಂದು ಸುಮ್ಮನಾದಳು. ಊಟ ಮುಗಿಸಿ ಕೀರ್ತಿ ರೂಮ್ಗೆ ಹೋದಳು. ಅವಳು ರಾಯರು ಹೇಳಿದ್ದ ವಿಷಯದ ಬಗ್ಗೆ ಯೋಚಿಸುತ್ತಿದ್ದಾಳೆ. ಅಷ್ಟರಲ್ಲಿ ರಾಯರು ಅಲ್ಲಿಗೆ ಬಂದರು. ಅದನ್ನ ಕಂಡ ಕೀರ್ತಿ, ಚಿಕ್ಕಪ್ಪ ನೀವು ಇಲ್ಲಿ, ಏನು ಸಮಾಚಾರ? ಅದಕ್ಕೆ ರಾಯರು, ಏನಿಲ್ಲ ಅಮ್ಮ, ನೀನು ಯಾರನ್ನಾದ್ರೂ ಪ್ರೀತಿಸುತ್ತಿದ್ದೀಯಾ? ಹಾಗೇನಾದ್ರೂ ಇದ್ದರೆ ಹೇಳಿಬಿಡು, ನಮ್ಗೇನು ಅಭ್ಯಂತರ ಇಲ್ಲ. ಅಯ್ಯೋ ಹಾಗೇನು ಇಲ್ಲ ಚಿಕ್ಕಪ್ಪ, ಒಂದೇ ಸಮನೆ ಈ ವಿಷಯ ಕೇಳಿ ಸ್ವಲ್ಪ ಹೆದರಿಕೆ ಆಯ್ತು ಅಷ್ಟೇ. ನಾನು ಆ ವಿಷಯವನ್ನ ಅಲ್ಲೇ ಕೇಳಲಿಲ್ಲ. ನಿನ್ನ ಹತ್ತಿರ ಗುಪ್ತವಾಗಿ ಮಾತನಾಡುವುದೇ ಸರಿ ಎನಿಸಿತು. ಅದಕ್ಕೆ ಇಲ್ಲಿಗೆ ಬಂದೆ. ನಿನ್ನ ಮನಸ್ಸಿನಲ್ಲಿ ಇರುವುದನ್ನ ಹೇಳಿಬಿಡು. ನೋಡಿ ಚಿಕ್ಕಪ್ಪ, ನನ್ನ ಮನಸ್ಸಿನಲ್ಲಿ ಯಾರೂ ಇಲ್ಲ. ಆದರೆ ಮದುವೆ ಎಂದರೆ ಸ್ವಲ್ಪ ಹಿಂಜರಿಕೆ. ನಿಮಗೆ ನಾಳೆ ನನ್ನ ನಿರ್ಧಾರವನ್ನ ತಿಳಿಸುತ್ತೇನೆ. ಸರಿ ಎಂದು ರಾಯರು ಹೋದರು. ಕೀರ್ತಿ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಾಳೆ. ಈಗ ನಾನು ಏನು ಮಾಡಲಿ? ನನಗೆ ಇಷ್ಟು ಬೇಗ ಮದುವೆ ಎಂದರೆ ಸ್ವಲ್ಪ ಹೆದರಿಕೆಯಾಗುತ್ತಿದೆ. ವಯಸ್ಸು ತುಂಬಾ ಕಡಿಮೆ ಏನೂ ಅಲ್ಲ, ಆದರೂ ಒಂದು ರೀತಿ ಹಿಂಜರಿಕೆ. ಈಗ ನಾನು ನಿರಾಕರಿಸಿದರೆ ಸುಮ್ಮನೆ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ತೊಂದರೆ. ಅವರು ನನಗಾಗಿ ಇಷ್ಟೆಲ್ಲಾ ಮಾಡುತ್ತಾರೆ. ನಾನು ಅವರಿಗೋಸ್ಕರ ಇಷ್ಟು ಮಾಡದೆ ಹೋದರೆ ಆ ಪರಮೇಶ್ವರಿ ಒಪ್ಪುವಳೆ? ಅಮ್ಮ, ನಾನು ಏನೇ ನಿರ್ಧಾರ ತೆಗೆದುಕೊಂಡರೂ ಅದು ಸರಿಯಾಗಿ ಇರುವಂತೆ ಮಾಡು. ಬೆಳಗ್ಗೆ ಕೀರ್ತಿ, ಚಿಕ್ಕಪ್ಪ ಚಿಕ್ಕಮ್ಮ, ಈ ಮದುವೆಯ ಬಗ್ಗೆ ತುಂಬಾ ಯೋಚಿಸಿದ್ದೆ. ನಾನು ಮದುವೆಗೆ ಒಪ್ಪಿಕೊಂಡಿದ್ದೇನೆ ಎಂದು ತನ್ನ ನಿರ್ಧಾರವನ್ನ ಸ್ಪಷ್ಟಪಡಿಸಿದಳು. ಅದನ್ನು ಕೇಳಿ ದಂಪತಿಗೆ ತುಂಬಾ ಖುಷಿಯಾಯಿತು. ತುಂಬಾ ಖುಷಿಯಾಯಿತು ಕೀರ್ತಿ ಎಂದು ಅವಳನ್ನ ಆಲಂಗಿಸಿದಳು ವೀಣಾ. ಕೀರ್ತಿ ಹಾಗೆ ಕಾಲೇಜಿಗೆ ತೆರಳಿದಳು. ಸ್ವಲ್ಪ ದಿನಗಳ ನಂತರ, ರೀ ಇಲ್ಲಿ ಕೇಳಿ, ನಮ್ಮ ಕೀರ್ತಿಗೆ ಒಂದು ಒಳ್ಳೆ ಸಂಬಂಧ ಬಂದಿದೆ ಎಂದಳು ವೀಣಾ ಜಿಗಿಯುತ್ತಾ. ಅಲ್ಲೇ ಪೇಪರ್ ಓದುತ್ತಾ ಕುಳಿತಿದ್ದ ಕೀರ್ತಿ ತಲೆ ಮೇಲೆ ಮಾಡಿದಳು. ಯಾವ ಸಂಬಂಧ? ಹುಡುಗ ಏನ್ ಮಾಡ್ತಾನೆ? ಅವನ ಮನೆತನ ಹೇಗಿದೆ? ಎಲ್ಲಾ ಸರಿಯಾಗಿ ವಿಚಾರಿಸಿದ್ಯಾ? ರೀ, ನನ್ನ ತಮ್ಮ ಲಕ್ಷ್ಮಣ ಹೆಂಡತಿ ಗಿರಿಜಾ ಮನೆಗೆ ಏನೋ ಸಂಬಂಧ ಅಂತೆ. ಹುಡುಗ ಬೆಂಗಳೂರಿನಲ್ಲಿ ಇಂಜಿನಿಯರ್ ಅಂತೆ. ತಿಂಗಳಿಗೆ 40,000 ದುಡಿತಾನೆ ಅಂತೆ. ಗಿರಿಜಾ ಹತ್ತಿರ ಹೇಳಿದಾಗ ಮನೆತನ ತುಂಬಾ ಒಳ್ಳೆಯದು, ತುಂಬಾ ಹೊಲಗದ್ದೆ ಇದೆ ಅಂತ ಹೇಳಿದಳು. ಅವರಿಗೂ ನಮ್ಮ ಕೀರ್ತಿ ಇಷ್ಟ ಆಗಿದ್ದಾಳೆ ಅಂತೆ. ಹೇಗೋ ಜಾತಕ ಕೂಡಿ ಬಂದಿದೆ. ಅವರು ನಾವು ಹೇಳಿದ ದಿನ ಹುಡುಗಿ ನೋಡಲು ಬರುತ್ತಾರೆ ಅಂತೆ. ಹೋ, ಒಳ್ಳೇದಾಯ್ತು. ಕೀರ್ತಿ, ನೀನು ಯಾವಾಗ ಫ್ರೀ ಇದ್ದೀಯಾ? ಆ ದಿನ ಅವರನ್ನ ಕರೆಯೋಣ ಎಂದರು ರಾಯರು. ಚಿಕ್ಕಪ್ಪ, ಅವರನ್ನ ವೀಕೆಂಡ್ಗೆ ಕರೆಯೋಣ. ಹೇಗೂ ಎಲ್ಲ ಫ್ರೀ ಇರುತ್ತಾರೆ. ಸರಿ, ಈ ಬರೋ ರವಿವಾರ ಕರೆಯೋಣ. ನೋಡು ಕೀರ್ತಿ, ನೀನು ಆ ಹುಡುಗನ ಹತ್ತಿರ ಸರಿಯಾಗಿ ಮಾತಾಡು. ನಿನಗೆ ಇಷ್ಟ ಆದರೆ ಮಾತ್ರ ಮುಂದುವರಿಯೋಣ ಎಂದರು ರಾಯರು. ಹೌದು ಕೀರ್ತಿ, ನಮ್ಮ ಇಷ್ಟಕ್ಕೆ ಒಪ್ಪಿಕೊಂಡು ಬಿಡಬೇಡ. ನಿನಗೆ ಇಷ್ಟವಾದರೆ ಮಾತ್ರ ಒಪ್ಪಿಕೊ. ಇನ್ನೂ ಒಳ್ಳೊಳ್ಳೆ ಸಂಬಂಧಗಳು ಬರುತ್ತವೆ ಎಂದು ಹೇಳಿದರು ವೀಣಾ. ಸರಿ ಚಿಕ್ಕಮ್ಮ ಎಂದು ತಲೆ ಆಡಿಸಿದಳು ಕೀರ್ತಿ. ಅಮ್ಮ, ಹುಡುಗನ ಹೆಸರೇನು? ಫೋಟೋ ಇದೆಯಾ? ತೋರಿಸು ಎಂದಳು ಸುಚಿತ್ರ. ಹುಡುಗನ ಹೆಸರು ಗಿರೀಶ. ಅವನ ಅಪ್ಪ ರಾಮನಾಥ, ಅಮ್ಮ ಸುಶೀಲ. ಇದು ನೋಡು ಫೋಟೋ ಎಂದು ಹುಡುಗನ ಫೋಟೋ ತೋರಿಸಿದಳು ವೀಣಾ. ಅದನ್ನು ನೋಡಿ ಸುಚಿತ್ರ, ಹೋ, ನೋಡಲು ಹುಡುಗ ತುಂಬಾ ಚೆನ್ನಾಗಿದ್ದಾನೆ. ಇಬ್ಬರದ್ದು ಪರ್ಫೆಕ್ಟ್ ಜೋಡಿ ಎಂದು ಕೀರ್ತಿಯ ಕೈಗೆ ಕೊಟ್ಟಳು ಸುಚಿತ್ರ. ಅದನ್ನು ನೋಡಿ ಮುಗುಳ್ನಕ್ಕಳು ಕೀರ್ತಿ. ಭಾನುವಾರ ಬಂದೇ ಬಿಟ್ಟಿತು. ಕೀರ್ತಿ ರೆಡಿ ಆಗುತ್ತಿದ್ದಾಳೆ. ಸುಚಿತ್ರ ಅವಳನ್ನ ಸಿಂಗರಿಸುತ್ತಿದ್ದಾಳೆ. ಮನೆಯಲ್ಲಿ ಎಲ್ಲಾ ಸಿದ್ಧತೆಗಳು ನಡೆಯುತ್ತಿವೆ. ರಾಯರು ಎಲ್ಲಾ ಕೆಲಸಗಳನ್ನ ತಾವೇ ಖುದ್ದಾಗಿ ನೋಡಿಕೊಳ್ಳುತ್ತಿದ್ದಾರೆ. ವೀಣಾ ಅಡುಗೆ ಮನೆಯಲ್ಲಿಯೇ ಕೆಲಸ ಮಾಡುತ್ತಿದ್ದಾಳೆ. ಲಕ್ಷ್ಮಣ ಹಾಗೂ ಗಿರಿಜಾ ಕೂಡ ಬಂದಿದ್ದಾರೆ. ರಾಹುಲ್ ತಂದೆಯ ಜೊತೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡುತ್ತಿದ್ದಾನೆ. ಸ್ವಲ್ಪ ಹೊತ್ತಿನ ನಂತರ ರಾಯರ ಮೊಬೈಲ್ಗೆ ರಾಮನಾಥ ರಾಯರ ಮೊಬೈಲ್ನಿಂದ ಕಾಲ್ ಬಂತು. ಅದನ್ನ ಎತ್ತಿದರು ರಾಯರು. ನಂತರ ಮೊಬೈಲ್ ಎತ್ತಿದ ರಾಯರು,
ಆಘಾತದಿಂದ ಕೆಳಗೆ ಕುಸಿದು ಬಿದ್ದರು. ಅಲ್ಲೇ ಇದ್ದ ರಾಹುಲ್ ಮನೆಯವರನ್ನೆಲ್ಲ ಗಾಬರಿಯಿಂದ ಕರೆದ. ಕೀರ್ತಿ, ವೀಣಾ, ಸುಚಿತ್ರ ಎಲ್ಲ ಓಡೋಡಿ ಬಂದರು. ಏನಾಯ್ತು ರೀ, ಯಾಕೆ ಹೆದರಿದ್ದೀರಾ? ರಾಮನಾಥ ರಾಯರು ತಮ್ಮ ಕುಟುಂಬದೊಂದಿಗೆ ಬರುತ್ತಿದ್ದ ಕಾರಿಗೆ ಆಕ್ಸಿಡೆಂಟ್ ಆಯ್ತಂತೆ. ಅವರನ್ನ ಆಸ್ಪತ್ರೆಯಲ್ಲಿ ಸೇರಿಸಿದ್ದಾರಂತೆ. ಆಕ್ಸಿಡೆಂಟ್ ವಿಷಯ ಕೇಳಿ ವೀಣಾ ಮತ್ತು ಕೀರ್ತಿಗೆ ಆಘಾತವಾಯಿತು. ಅಲ್ಲಿದ್ದ ಎಲ್ಲರೂ ಬೇಜಾರು ಮಾಡಿಕೊಂಡರು. ಸುಚಿತ್ರ ಮತ್ತು ರಾಹುಲ್ ಅನ್ನು ಮನೆಯಲ್ಲಿ ಬಿಟ್ಟು ಉಳಿದ ಎಲ್ಲರೂ ಲಕ್ಷ್ಮಣ ತಂದಿದ್ದ ಓಮಿನಿಯನ್ನ ಹತ್ತಿ ಆಸ್ಪತ್ರೆ ಕಡೆ ಹೋದರು. ವಿನಯಪುರದ ಆಸ್ಪತ್ರೆಯಲ್ಲಿ ಅವರನ್ನ ಸೇರಿಸಿದ್ದರು. ಫೋನ್ ಮಾಡಿದ್ದು ಒಬ್ಬ ಆಸ್ಪತ್ರೆಯ ಸಿಬ್ಬಂದಿ. ರಾಮನಾಥ ರಾಯರ ಮೊಬೈಲ್ ನಲ್ಲಿ ಇತ್ತೀಚೆಗೆ ಕಾಲ್ ಮಾಡಿದವರ ಲಿಸ್ಟ್ ಅಲ್ಲಿ ಮೊದಲನೆಯ ನಂಬರ್ ವಿನಯ ಪ್ರಸಾದರದ್ದು ಆಗಿದ್ದರಿಂದ ಅವನು ಅವರಿಗೆ ಫೋನ್ ಮಾಡಿ ತಿಳಿಸಿದ. ಈ ಆಕ್ಸಿಡೆಂಟ್ ಆಗೋ ಸ್ವಲ್ಪ ಹೊತ್ತಿನ ಮುಂಚೆ ರಾಮನಾಥ ರಾಯರು ವಿನಯ ಪ್ರಸಾದರಿಗೆ ಮನೆಯಿಂದ ಹೊರಡಿರುವ ಬಗ್ಗೆ ತಿಳಿಸಲು ಕಾಲ್ ಮಾಡಿದ್ದರು. ಹಾಗಾಗಿ ಅವರ ನಂಬರ್ ಮೇಲೆ ಇತ್ತು. ಆಸ್ಪತ್ರೆಯಲ್ಲಿ ಅವರೆಲ್ಲ ಅಡ್ಮಿಟ್ ಆಗಿರುವ ಕೋಣೆಯನ್ನ ಹುಡುಕಿ ಅವರನ್ನ ಭೇಟಿಯಾಗಲು ಹೋದರು. ಆ ಕೋಣೆಯಲ್ಲಿ ಅವರಿಗೆ ನರ್ಸ್ ಗಾಯಗಳಿಗೆ ಪಟ್ಟಿ ಹಾಕುತ್ತಿದ್ದರು. ನೋಡಿದರೆ ಅಷ್ಟು ಗಾಯವಾದಂತೆ ತೋರುತ್ತಿರಲಿಲ್ಲ. ರಾಮನಾಥ ರಾಯರಿಗೆ ಮತ್ತು ಸುಶೀಲಾಗೆ ಕೈ ಕಾಲಿಗೆ ಸ್ವಲ್ಪ ಪೆಟ್ಟಾಗಿತ್ತು. ಗಿರೀಶ್ ಡ್ರೈವ್ ಮಾಡುತ್ತಿದ್ದುದರಿಂದ ಅವನ ತಲೆಗೆ ಸ್ವಲ್ಪ ಗಾಯವಾಗಿತ್ತು. ಗಿರಿಜಾಗೆ ಅವರ ಸಂಬಂಧಿಕರಾಗಿದ್ದರಿಂದ ಅವಳು ಮುಂದೆ ಹೋಗಿ ಮಾತನಾಡಿದಳು. ಇದೇನು ಆಯ್ತು ಅತ್ತೆ? ಈ ಅನಾಹುತ ಹೇಗೆ ಆಯ್ತು? ಗಿರೀಶ ಹೇಗಿದ್ದೆ ಎಂದು ಬೆಸರಿಸಿದಳು. ಏನಿಲ್ಲ ಅಕ್ಕ, ಕಾರ್ ಡ್ರೈವ್ ಮಾಡ್ತಾ ಇದ್ದೆ. ಇದ್ದಕ್ಕಿದ್ದ ಹಾಗೆ ಬ್ರೇಕ್ ಫೈಲ್ ಆಯ್ತು. ಕಾರು ಹೋಗಿ ಮರಕ್ಕೆ ಡಿಕ್ಕಿ ಹೊಡೆಯಿತು. ಅಲ್ಲಿದ್ದವರು ನಮ್ಮನ್ನ ಆಸ್ಪತ್ರೆಗೆ ಸೇರಿಸಿದರು. ನಿಮಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ನಿಮ್ಗೆ ಫೋನ್ ಮಾಡಿ ವಿಷಯ ತಿಳಿಸೋಣ ಅಂತ ಇದ್ದೆ. ಅಷ್ಟರಲ್ಲಿ ನೀವೇ ಬಂದಿರಿ. ಅದು ಭಾವನ ಮೊಬೈಲ್ಗೆ ಈ ಆಸ್ಪತ್ರೆ ಸಿಬ್ಬಂದಿ ಕಾಲ್ ಮಾಡಿ ಹೇಳಿದರಂತೆ ಎಂದಳು ಗಿರಿಜಾ. ರಾಯರೇ, ಈ ವಿಷಯ ಕೇಳಿ ತುಂಬಾ ಬೇಸರವಾಯಿತು. ಈಗ ಹೇಗೆ ಇದ್ದೀರಾ ಎಂದರು ವಿನಯ ಪ್ರಸಾದರು. ಏನೂ ತೊಂದರೆ ಇಲ್ಲ ರಾಯರೇ, ಕೈಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ ಎಂದರು ರಾಮನಾಥ ರಾಯರು. ಸರಿ, ಈಗ ನಮ್ಮ ಮನೆಗೆ ಬನ್ನಿ, ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳಿ. ನಾಳೆ ನಿಮ್ಮ ಮನೆಗೆ ಹೋಗುವಿರಂತೆ. ಹೆಣ್ಣು ನೋಡುವ ಶಾಸ್ತ್ರ ಇನ್ನೊಂದು ದಿನ ಇಟ್ಟುಕೊಳ್ಳೋಣ. ಯಾವ ಮುಖ ಇಟ್ಟುಕೊಂಡು ಇದನ್ನ ಹೇಳ್ತಾ ಇದ್ದೀರಿ ರಾಯರೇ ಎಂದಳು ಸುಶೀಲ ವ್ಯಂಗ್ಯವಾಗಿ. ಅವಳಿಗೆ ಸುಮ್ಮನಿರುವಂತೆ ಸನ್ನೆ ಮಾಡಿದರು ರಾಮನಾಥ ಮತ್ತು ಗಿರೀಶ. ಆದರೆ ಅವಳು ಸುಮ್ಮನೆ ಇರಲಿಲ್ಲ. ಹೆಣ್ಣು ನೋಡುವ ಮುಂಚೆನೆ ಇಷ್ಟು ದೊಡ್ಡ ಅನಾಹುತವಾಯಿತು. ಇನ್ನು ಇವಳನ್ನ ನನ್ನ ಮಗ ಮದುವೆ ಆದರೆ ನಮ್ಮ ಕತೆ ಅಷ್ಟೇ. ನಮಗೆ ಈ ಸಂಬಂಧ ಬೇಡ. ಅದನ್ನ ಕೇಳಿ ಕೀರ್ತಿ ಅಳಲು ಶುರು ಮಾಡಿದಳು. ವೀಣಾ ತುಂಬಾ ನೊಂದುಕೊಂಡಳು. ಅಯ್ಯೋ ಅಮ್ಮ, ಹೀಗೆ ಹೇಳಬೇಡಿ. ಇದ್ರಲ್ಲಿ ನಮ್ಮ ಕೀರ್ತಿಯದ್ದು ಏನು ತಪ್ಪು? ಅವಳಿಗೆ ಏನು ಕೆಟ್ಟ ಗ್ರಹಚಾರ ಇರಬೇಕು? ಆ ದಿನ ಬಿದ್ದಿದ್ದಳು ಅಂತ ಕೇಳಿದ್ದೆ. ಇವತ್ತು ನಮ್ಗೆ ಆಕ್ಸಿಡೆಂಟ್ ಆಯ್ತು. ಏನೋ ದೋಷವಿರಬೇಕು ಇವಳಿಗೆ. ನಮಗೆ ಈ ಸಂಬಂಧ ಬೇಡವೇ ಬೇಡ. ಅಮ್ಮ ಸುಮ್ಮನೀರು ಎಂದು ಗಿರೀಶ ತನ್ನ ಮಾತನ್ನ ಮುಂದುವರಿಸಿದ. ಅಂಕಲ್, ಅಮ್ಮ ಸಿಟ್ಟಲ್ಲಿ ಏನೇನೋ ಹೇಳ್ತಾ ಇದ್ದಾರೆ. ಅವಳ ಮಾತನ್ನ ಪ್ಲೀಸ್ ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ಸುಮ್ಮನೀರು ಗಿರೀಶ, ನಿನಗೆ ಇದೆಲ್ಲ ಗೊತ್ತಾಗಲ್ಲ. ನನ್ನ ನಿರ್ಧಾರ ಸರಿಯಾಗಿದೆ. ಇದನ್ನು ನಾನು ಬದಲಾಯಿಸಲಾರೆ ಎಂದಳು ಗಿರೀಶ. ವಿನಯ ಪ್ರಸಾದರು ರಾಮನಾಥರಾಯರ ಮುಖ ನೋಡಿದರು. ಅವರು ಏನೂ ಮಾತಾಡದೆ ಇರುವುದನ್ನ ಕಂಡು ಬೇಸರಿಸಿದರು. ಗಿರಿಜಾ ಸುಶೀಲಾಗಿ ಸಮಾಧಾನ ಮಾಡಲು ಪ್ರಯತ್ನಿಸಿದಳು. ಆದರೆ ಸುಶೀಲ ತನ್ನ ಮಾತನ್ನ ಬದಲಾಯಿಸಲಿಲ್ಲ. ಗಲಾಟೆ ಆಗುತ್ತಿದ್ದನ್ನ ಕಂಡು ಡಾಕ್ಟರ್ ರೂಮ್ಗೆ ಬಂದರು. ಏನು ಇಷ್ಟು ದೊಡ್ಡ ಗಲಾಟೆ? ಇದು ಆಸ್ಪತ್ರೆ. ನಿಮ್ಗೆ ಆಕ್ಸಿಡೆಂಟ್ ಆದರೂ ಈ ರೀತಿ ಕಿರಿಸುತ್ತಿದ್ದೀರಲ್ಲಮ್ಮ. ಏನು ಹೇಳಬೇಕು ನಿಮ್ಗೆ? ಏನಾದ್ರೂ ಸಮಸ್ಯೆ ಇದ್ದರೆ ಮನೆಯಲ್ಲಿ ಬಗೆಹರಿಸಿಕೊಳ್ಳಿ, ಇಲ್ಲಿ ಅಲ್ಲ ಎಂದು ಬೈದರು ಡಾಕ್ಟರ್ ಸುಶೀಲಾಗೆ. ಮತ್ತೆ ಮನೆಗೆ ಹೋಗಿ ಬಗೆಹರಿಸಿಕೊಳ್ಳಲು ಏನೂ ಉಳಿದಿಲ್ಲ ಡಾಕ್ಟರ್. ಇಲ್ಲೇ ಎಲ್ಲ ಹೇಳಿದ್ದೀನಿ ಇವರಿಗೆ. ನನಗೆ ನೋವಾದ್ರೂ ಬೇಜಾರಿಲ್ಲ. ಆದರೆ ಈ ದರಿದ್ರ ಹುಡುಗಿಯನ್ನ ಸೊಸೆ ಮಾಡಿಕೊಂಡು ಮುಂದೆ ನೋವು ಅನುಭವಿಸಲು ಇಷ್ಟವಿಲ್ಲ. ಅದನ್ನು ಕೇಳಿ ವಿನಯ ಪ್ರಸಾದರ ತಾಳ್ಮೆ ಮಾಯವಾಯಿತು. ನೀವು ಇಷ್ಟೆಲ್ಲ ಹೇಳಿದರೂ ನಾನು ಸುಮ್ಮನೆ ಇದ್ದೆ. ಆದರೆ ನನ್ನ ಮಗಳನ್ನ ದರಿದ್ರ ಅಂದರೆ ನಾನು ಸುಮ್ಮನಿರಲ್ಲ. ನಿಮ್ಮಂತಹ ಕೆಟ್ಟ ಸಂಬಂಧ ನಮಗೆ ಬೇಡ. ನೀವು ಸಂಬಂಧ ಏನು ಮುರಿಯೋದು? ನಾನೇ ಮುರಿತಾ ಇದ್ದೇನೆ. ನಿಮಗಿಂತ ಒಳ್ಳೆಯ ಸಂಬಂಧ ನಮಗೆ ಸಿಗತ್ತೆ ಎಂದು ಹೇಳಿ ರಾಯರು ಕೀರ್ತಿಯ ಕೈ ಹಿಡಿದುಕೊಂಡು ಆಸ್ಪತ್ರೆಯಿಂದ ಹೊರನಡೆದರು. ಕೀರ್ತಿ ವೀಣಾ ಅಳುವುದನ್ನ ನಿಲ್ಲಿಸಲಿಲ್ಲ. ರಾಯರು ಸಿಟ್ಟಿನಲ್ಲಿ ಇದ್ದರು. ಏನು ಮಾತಾಡಲೇ ಇಲ್ಲ. ತನ್ನ ಬಗ್ಗೆ ಕೀರ್ತಿ ಈ ರೀತಿಯ ಮಾತುಗಳನ್ನ ಎಂದೂ ಕೇಳಿರಲಿಲ್ಲ. ಕೆಲವು ದಿನಗಳಿಂದ ತನ್ನ ಜೊತೆ ಆಗುತ್ತಿರುವ ಕೆಟ್ಟ ಘಟನೆಗಳನ್ನ ನೆನಪಿಸಿಕೊಂಡು ಇನ್ನೂ ಅಳಲು ಶುರು ಮಾಡಿದಳು ಕೀರ್ತಿ. ಅವಳನ್ನ ಸಮಾಧಾನಿಸಿದಳು ವೀಣಾ. ಲಕ್ಷ್ಮಣ ಇವರನ್ನ ಮನೆಗೆ ಬಿಟ್ಟು ಹೆಂಡತಿ ಜೊತೆ ತನ್ನ ಊರಿಗೆ ಹೋದ. ಮನೆಗೆ ಬಂದ ರಾಯರು ತಮ್ಮ ಮೌನ ಮುರಿದರು. ಕೀರ್ತಿ, ಇದಕ್ಕೆಲ್ಲ ಅಳಬೇಡ. ಇವರ ಗುಣ ಇವತ್ತೇ ಗೊತ್ತಾಗಿದ್ದು ಒಳ್ಳೆಯದೇ ಆಯ್ತು. ಇಲ್ಲ ಎಂದರೆ ಮುಂದೆ ಕಷ್ಟಪಡಬೇಕಿತ್ತು. ನಿನ್ನ ಹಣೆಬರಹದಲ್ಲಿ ಒಳ್ಳೆಯ ಸಂಬಂಧವೇ ಬರೆದಿರುತ್ತದೆ. ಇಷ್ಟೆಲ್ಲ ಆದ ಮೇಲೂ ಒಳ್ಳೆಯ ಸಂಬಂಧದ ಅಪೇಕ್ಷೆ ಮಾಡುತ್ತಿರುವಿರಲ್ಲ ಚಿಕ್ಕಪ್ಪ. ನನಗೆ ಯಾಕೋ ವಿಶ್ವಾಸವೇ ಇಲ್ಲ. ಮದುವೆ ನನಗೆ ಬೇಡವೇ ಬೇಡ.
ಅಯ್ಯೋ ಹಾಗೆ ಹೇಳಬೇಡ ಕೀರ್ತಿ, ಇನ್ನೂ ಒಳ್ಳೆ ಸಂಬಂಧ ಹುಡುಕೋಣ ಎಂದಳು ವೀಣಾ. ಬೇಡ ಚಿಕ್ಕಮ್ಮ, ನನ್ನಿಂದಾಗಿ ಬೇರೆಯವರ ಬಳಿ ನೀವು ಅನಿಸಿಕೊಳ್ಳುವುದು ನನಗೆ ಇಷ್ಟವಿಲ್ಲ. ಈ ವಿಷಯ ಇಲ್ಲೇ ಬಿಡಿ ಎಂದು ಅತ್ತು ತನ್ನ ರೂಮ್ಗೆ ಓಡಿ ಹೋದಳು. ವೀಣಾ ಅವಳ ಹಿಂದೆ ಹೋಗುತ್ತಿದ್ದಾಗ ರಾಯರು ಅವಳನ್ನ ತಡೆದರು. ವೀಣಾ, ಈಗ ಹೋಗಿ ಏನು ಹೇಳಬೇಡ. ಅವಳು ಕೇಳುವ ಮೂಡಲ್ಲಿ ಇಲ್ಲ. ಸ್ವಲ್ಪ ದಿನ ಹೋದರೆ ನೋವು ಕಡಿಮೆ ಆಗುತ್ತದೆ. ಆಗ ಅವಳಿಗೆ ಸರಿಯಾಗಿ ವಿವರಿಸಿ ಹೇಳಿದರೆ ಆಯ್ತು. ಸರಿರಿ ಎಂದಳು ವೀಣಾ. ಮಾರನೇ ದಿನ ಕಾಲೇಜಿನಲ್ಲಿ ಕೀರ್ತಿ ನಡೆದ ವಿಷಯವನ್ನ ಚೇತನಳಿಗೆ ಹೇಳಿದಳು. ಅಯ್ಯೋ ರಾಮ, ಅವರ ಗಾಡಿ ಬ್ರೇಕ್ ಫೇಲ್ ಆದರೆ ನಿನ್ನದೇನು ತಪ್ಪು? ಎಂತ ಕೆಟ್ಟ ಜನ, ಈ ಸಂಬಂಧ ಮುರಿದದ್ದೇ ಒಳ್ಳೆಯದಾಯಿತು ಎಂದು ಅವಳಿಗೆ ಸ್ವಾಂತಾನಿಸಿದಳು ಚೇತನ. ಅಷ್ಟರಲ್ಲಿ ಯಾವ ಸಂಬಂಧ ಮುರಿಯಿತು ಎಂದ ಹರಿ. ಓ ಬಂದೇ ಹರಿ, ಹೇಗಿತ್ತು ಟೂರ್ ಎಂದಳು ಚೇತನ. ಹರಿ ಸೆಮಿನಾರ್ಗೆ ಎಂದು 3-5 ವಾರಗಳಿಗೆ ಬೇರೆ ಊರಿಗೆ ಹೋಗಿದ್ದ. ಅದಕ್ಕೆ ಅವನಿಗೆ ಕೀರ್ತಿಗೆ ಸಂಬಂಧ ನೋಡುತ್ತಿರುವ ವಿಷಯದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಟೂರ್ಗೆ ಹೋಗಿರಲಿಲ್ಲ ಕಣೆ, ಸೆಮಿನಾರ್ ಕೊಡಲಿಕ್ಕೆ ಹೋಗಿದ್ದೆ. ರಾಜ್ಯದ ಟಾಪ್ 10 ಶಿಕ್ಷಕರಲ್ಲಿ ನಾನು ಒಬ್ಬ. ಗೊತ್ತು ಕಣು, ಟೂರ್ಗೆ ಅಲ್ಲ, ನಮ್ಮ ಕಾಲೇಜನ್ನು ಪ್ರತಿನಿಧಿಸಲು ಹೋಗಿದ್ದೆ ಅಂತ ತಮಾಷೆ ಮಾಡಿದೆ. ಟಾಪ್ 10 ಅಲ್ಲವೇ, ಪಾರ್ಟಿ ಕೊಡು ಎಂದಳು ಚೇತನ. ಅವನು ಮಂಕಾಗಿದ್ದ ಕೀರ್ತಿ ಕಡೆ ನೋಡಿದ. ಕೀರ್ತಿ ಏನಾಯ್ತು, ಒಂದು ತರ ಇದೆಯಾ? ಏನಿಲ್ಲ, ವಾಶ್ರೂಮ್ಗೆ ಹೋಗಿ ಬರುತ್ತೇನೆ ಎಂದು ಅಲ್ಲಿಂದ ಹೊರ ನಡೆದಳು ಕೀರ್ತಿ. ಕೀರ್ತಿಗೆ ಏನಾಯ್ತು? ನಾನು ಬರುವ ಮುಂಚೆ ಏನು ಮಾತಾಡ್ತಾ ಇದ್ದೀರಿ ಎಂದು ಕೇಳಿದ ಚೇತನಗೆ. ಕೀರ್ತಿಗೆ ಸಂಬಂಧ ಹುಡುಕುತ್ತಿರುವ ವಿಷಯದಿಂದ ಹಿಡಿದು ನಿನ್ನೆ ತನಕ ನಡೆದ ಎಲ್ಲಾ ವಿಷಯವನ್ನ ಚಾಚು ತಪ್ಪದೆ ಹೇಳಿದಳು ಚೇತನ. ಏನು, ಕೀರ್ತಿಗೆ ಸಂಬಂಧ ಹುಡುಕುತ್ತಿದ್ದಾರಾ? ನಾನು ಇಲ್ಲದೆ ಇದ್ದಾಗ ಇಷ್ಟೆಲ್ಲ ನಡೆದು ಹೋಗಿದೆಯಾ ಎಂದು ಮುಖ ಸಪ್ಪೆಗೆ ಮಾಡಿದ ಹರಿ. ಅವನ ಮುಖದಲ್ಲಿ ಒಂದು ರೀತಿಯ ನೋವು ಕಾಣಿಸುತ್ತಿತ್ತು. ಅದಕ್ಕೆ ಕಾರಣ ಏನಿರಬಹುದು ಎಂದು ಊಹಿಸಿದಳು ಚೇತನ. ಆದರೆ ಬಾಯ್ಬಿಟ್ಟು ಏನೂ ಹೇಳಲಿಲ್ಲ. ಸ್ವಲ್ಪ ಹೊತ್ತಿನ ಮುಂಚೆ ಇದ್ದ ಅವನ ಲವಲವಿಕೆ ಮಾಯವಾಗಿ ಮುಖ ಸಣ್ಣದಾಯಿತು. ಅವನು ಅಲ್ಲಿಂದ ತೆರಳಿದ. ಸ್ವಲ್ಪ ದಿನಗಳ ನಂತರ ಯಥಾಪ್ರಕಾರ ಕೀರ್ತಿ ಬೆಳಿಗ್ಗೆ ಎದ್ದು ಹೂವು ತೆಗೆದು ದೇವಸ್ಥಾನಕ್ಕೆ ಹೋದಳು. ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಪರಮೇಶ್ವರಿಯ ಶ್ಲೋಕ ಪಠಿಸಿದಳು. ಪೂಜೆ ಮುಗಿಸಿ ಪ್ರಸಾದ ತೆಗೆದುಕೊಂಡು ದೇವಸ್ಥಾನದಿಂದ ಹೊರಡುತ್ತಿದ್ದಳು. ಅಷ್ಟರಲ್ಲಿ ಒಂದು ಬಿಳಿ ಕಾರು ಅವಳ ಮುಂದೆ ಬಂದು ನಿಂತಿತು. ಕಾರಿನಿಂದ ಇಳಿದ ಗಿರೀಶ್ ಕಂಡು ಒಂದೇ ಸಮನೆ ಅಚ್ಚರಿಪಟ್ಟಳು ಕೀರ್ತಿ. ಕೀರ್ತಿ, ನಾನು ಗಿರೀಶ್, ಗೊತ್ತಾಯ್ತಾ? ಹೌದು ಗೊತ್ತಾಯ್ತು. ನಿಮ್ಮ ಮನೆಯವರನ್ನ ಹೇಗೆ ಮರೆಯಲು ಸಾಧ್ಯ ಎಂದಳು ವ್ಯಂಗ್ಯವಾಗಿ. ಅದನ್ನು ಕೇಳಿ ಗಿರೀಶ್ಗೆ ಸ್ವಲ್ಪ ಬೇಜಾರು ಮಾಡಿಕೊಂಡ. ನಿಮ್ಮ ಹತ್ತಿರ ಸ್ವಲ್ಪ ಮಾತನಾಡಬೇಕಿತ್ತು ಕೀರ್ತಿ. ಪ್ಲೀಸ್, ಇಲ್ಲ ಅಂತ ಹೇಳಬೇಡಿ. ಇನ್ನು ಮಾತನಾಡಲು ಏನು ಉಳಿದಿದೆ? ಎಲ್ಲಾ ನಿಮ್ಮ ಅಮ್ಮ ಮಾತನಾಡಿದರಲ್ಲ ಆ ದಿನ. ಪ್ಲೀಸ್ ಕೀರ್ತಿ, ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ಹತ್ತಿರ ಮಾತಾಡ್ಬೇಕು. ಪ್ಲೀಸ್ ಅವಕಾಶ ಮಾಡಿಕೊಡಿ. ಸರಿ, ಏನು ಮಾತಾಡಬೇಕು? ಇಲ್ಲಿ ಬೇಡ, ಇಲ್ಲಿ ಎಲ್ಲ ನಮ್ಮನ್ನೇ ನೋಡುತ್ತಿದ್ದಾರೆ. ಬೇರೆ ಎಲ್ಲಾದ್ರೂ ಮಾತಾಡೋಣ. ಈ ಊರು ತುಂಬಾ ಫೇಮಸ್ ಅಂತ ಕೇಳಿದ್ದೀನಿ. ಒಳ್ಳೆ ಪ್ಲೇಸ್ಗೆ ಕರೆದುಕೊಂಡು ಹೋಗಿ. ಇಲ್ಲೇ ಪಕ್ಕ ಒಂದು ನದಿ ಇದೆ, ಅಲ್ಲಿ ಹೋಗೋಣ. ಸರಿ. ಇಬ್ಬರು ಆ ನದಿ ಕಡೆ ಹೋದರು. ವಾವ್, ಚೆನ್ನಾಗಿದೆ. ಈ ನದಿ ಹೆಸರೇನು? ಇಲ್ಲಿ ಈಜಬಹುದಾ ಎಂದ ಗಿರೀಶ್. ಈ ನದಿಯ ಹೆಸರು ಕಾವೇರಿ. ಈ ನದಿ ತುಂಬಾ ಆಳವಾಗಿದೆ. ಈಜುವ ಬಗ್ಗೆ ಯೋಚಿಸಲು ಬೇಡಿ. ಅದೆಲ್ಲ ಬಿಡಿ, ಏನೋ ಮಾತಾಡ್ಬೇಕು ಎಂದಿರಿ. ಏನು ಸಮಾಚಾರ? ಅದನ್ನು ಮೊದಲು ಹೇಳಿ ಎಂದಳು. ನಿಮ್ಮ ಹತ್ತಿರ ಸಾರಿ ಕೇಳಲು ಬಂದೆ. ಆ ದಿನ ನಮ್ಮ ಅಮ್ಮ ತುಂಬಾ ಕೆಟ್ಟದ್ದಾಗಿ ಮಾತನಾಡಿದರು. ಅದು ತುಂಬಾ ದೊಡ್ಡ ತಪ್ಪು. ಅವರ ಪರವಾಗಿ ನಾನು ಕ್ಷಮೆ ಯೋಚಿಸುತ್ತೇನೆ. ಓ, ಇದಕ್ಕೆ ಬಂದಿರಾ? ಮಾತು ಆಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು ಎಂಬ ಗಾದೆ ಮಾತು ಕೇಳಿರಬೇಕಲ್ಲ. ಈಗ ಸಾರಿ ಕೇಳಿ ಏನು ಪ್ರಯೋಜನ? ನನ್ಗೆ ಗೊತ್ತು, ಆದರೆ ಇದು ನನ್ನ ಕರ್ತವ್ಯ. ಅದೇ ದಿನ ಕೇಳಬೇಕು ಅಂತ ಅಂದುಕೊಂಡೆ. ಆ ದಿನ ನನ್ನ ಅವಸ್ಥೆಯ ಬಗ್ಗೆ ನಿಮ್ಗೆ ಗೊತ್ತಿದೆ. ಅದಕ್ಕೆ ಬರಲಿಕ್ಕೆ ಆಗಲಿಲ್ಲ ಎಂದ. ಅಷ್ಟರಲ್ಲಿ ಕೀರ್ತಿ ಏನೋ ಹೇಳಲು ಬಂದಳು. ಆಗ ಅವಳ ಕಾಲು ಜಾರಿತು. ನದಿಯಲ್ಲಿ ಬಿದ್ದು ಬಿಟ್ಟಳು. ಅದನ್ನ ಕಂಡ ಗಿರೀಶ್ ಅವ್ವ ಹಾರಿದ. ಕೀರ್ತಿ ನದಿಯಲ್ಲಿ ಬಿದ್ದಿದ್ದನ್ನ ಕಂಡು ಗಿರೀಶ್ ಒಂದು ಸೆಕೆಂಡ್ ಯೋಚಿಸದೆ ನದಿಯಲ್ಲಿ ಹಾರಿದ. ಕಾವೇರಿ ನದಿ ತುಂಬಾ ಆಳವಾಗಿತ್ತು. ಎಷ್ಟೋ ಜನ ಅದರಲ್ಲಿ ಬಿದ್ದು ಸತ್ತಿದ್ದರು. ಅದ್ರಲ್ಲೂ ಕೀರ್ತಿಗೆ ಈಜು ಬರುತ್ತಿರಲಿಲ್ಲ. ಅವಳು ಮುಳುಗುತ್ತಿದ್ದಾಳೆ. ತಕ್ಷಣ ಗಿರೀಶ್ ಅವಳಿದ್ದ ಕಡೆ ಈಜಿಕೊಂಡು ಹೋದ. ಅವಳು ಆಗಲೇ ಪ್ರಜ್ಞೆ ತಪ್ಪಿದ್ದಳು. ಅವನು ಅವಳನ್ನ ಹೇಗೋ ಕರೆದುಕೊಂಡು ಹೋದ. ಅಂತೂ ಇಂತೂ ಅವಳನ್ನ ದಡಕ್ಕೆ ತಂದು ಮುಟ್ಟಿಸಿದ. ಅವಳು ತುಂಬಾ ನೀರು ಕುಡಿದಿದ್ದಳು. ಅವಳ ಹೊಟ್ಟೆಯನ್ನ ಒತ್ತಿ ನೀರನ್ನ ತೆಗೆದ. ಅವಳನ್ನ ಕರೆದುಕೊಂಡು ದೇವಸ್ಥಾನದಲ್ಲಿ ಪಾರ್ಕ್ ಮಾಡಿದ್ದ ಕಾರ್ನಲ್ಲಿ ಕುಳಿಸಿದ. ಅಲ್ಲೇ ಇದ್ದ ಒಬ್ಬ ವ್ಯಕ್ತಿಯ ಬಳಿ ವಿನಯ ಪ್ರಸಾದರ ಮನೆ ಅಡ್ರೆಸ್ ಕೇಳಿದ. ಆ ಕಡೆ ಡ್ರೈವ್ ಮಾಡಿದ. ರಾಹುಲ್, ನನ್ನ ಪೆನ್ ಕೊಡು ಪ್ಲೀಸ್ ಎಂದು ಕಿರುಚಿದಳು ಸುಚಿತ್ರಾ ರಾಹುಲ್ಗೆ. ಅದು ತುಂಬಾ ಚೆನ್ನಾಗಿದೆ, ಅದು ನನ್ಗೆ ಬೇಕು. ನೀನು ಬೇರೆ ಪೆನ್ನು ಯೂಸ್ ಮಾಡುವ ಅಕ್ಕ ಎಂದ ರಾಹುಲ್. ಅದು ಅಕ್ಕ ನನ್ಗೆ ಕೊಟ್ಟ ಪೆನ್. ಅವಳು ನಿಂಗೆ ಕೊಟ್ಟ ಪೆನ್ ಏನು ಮಾಡಿದೆ? ಅದು ಹಾಳಾಯ್ತು. ಅದಕ್ಕೆ ನಿನ್ನ ಪೆನ್ ತೆಗೆದುಕೊಂಡಿರೋದು. ಪ್ಲೀಸ್, ಒಂದು ವಸ್ತು ಸರಿಯಾಗಿ ಇಟ್ಟುಕೊಳ್ಳಲು ಬರಲ್ಲ ನಿನ್ಗೆ? ಕೋತಿ, ಅದು ನನ್ಗೆ ಕೊಡು. ಅಷ್ಟರಲ್ಲಿ ಗಿರೀಶ್ ಕೀರ್ತಿಯನ್ನ ಎತ್ತುಕೊಂಡು ಬಂದ. ಅದನ್ನ ಕಂಡ ರಾಹುಲ್ ಸುಚಿತ್ರಾ ಎದರಿದರು.
ಅಮ್ಮ ಅಪ್ಪ ಇಲ್ಲಿ ಬನ್ನಿ ಎಂದು ಕೂಗಿದಳು ಸುಚಿತ್ರ. ಗಿರೀಶ್ ಅವಳನ್ನ ಸೋಫಾ ಮೇಲೆ ಮಲಗಿಸಿದ. ಒಳಗೆ ಕೆಲಸ ಮಾಡುತ್ತಿದ್ದ ವೀಣಾ ಹೊರಗೆ ಬಂದಳು. ರಾಹುಲ್ ರಾಯರನ್ನ ಕರೆಯಲು ಗದ್ದೆ ಕಡೆ ಓಡಿ ಹೋದ. ವೀಣಾ ಸೋಫಾದ ಮೇಲೆ ಮಲಗಿದ್ದ ಕೀರ್ತಿಯನ್ನ ಕಂಡು ಹೆದರಿದಳು. ಅಲ್ಲೇ ನಿಂತಿದ್ದ ಗಿರೀಶ್ ಕಂಡು ಅಚ್ಚರಿಪಟ್ಟಳು. ಅದರಲ್ಲೂ ಅವನು ಕೀರ್ತಿ ಇಬ್ಬರು ನೀರಿನಲ್ಲಿ ಒದ್ದೆಯಾಗಿದ್ದರು. ಏನಾಯ್ತು ಕೀರ್ತಿಗೆ? ನೀನು ಇಲ್ಲಿ ಏನು ಮಾಡುತ್ತಿದ್ದಿ ಎಂದು ಪ್ರಶ್ನಿಸಿದಳು ವೀಣಾ ಗಿರೀಶ್ಗೆ. ಅಷ್ಟರಲ್ಲಿ ರಾಹುಲ್ ಮತ್ತು ರಾಯರು ಓಡೋಡಿ ಬಂದರು. ರಾಯರು ಇಬ್ಬರ ಅವಸ್ಥೆ ನೋಡಿ ಹೆದರಿದರು. ಏನಿಲ್ಲ ಆಂಟಿ, ನಾನು ಆ ದಿನ ನಡೆದಿದ್ದಕ್ಕೆ ಸಾರಿ ಕೇಳಿ ಹೋಗೋಣ ಅಂತ ಕೀರ್ತಿ ಹತ್ತಿರ ಬಂದಿದ್ದೆ. ಆ ಕಾವೇರಿ ನದಿಯಲ್ಲಿ ಕೀರ್ತಿ ಇದ್ದಕ್ಕಿದ್ದ ಹಾಗೆ ಬಿದ್ದು ಬಿಟ್ಟಳು. ಅವಳನ್ನ ಎತ್ತು ಇಲ್ಲಿಗೆ ತಂದೆ. ಅವಳು ಕುಡಿದ ನೀರನ್ನ ತೆಗೆದಿದ್ದೇನೆ. ಸ್ವಲ್ಪ ಹೊತ್ತಿನ ನಂತರ ಅವಳಿಗೆ ಪ್ರಜ್ಞೆ ಬರಬಹುದು ಎಂದು ನಡೆದ ವಿಷಯವನ್ನ ತಿಳಿಸಿದ ಗಿರೀಶ್. ಅಯ್ಯೋ ತಾಯಿ ಪರಮೇಶ್ವರಿ, ಕೆಲವು ದಿನಗಳಿಂದ ನಮ್ಮ ಕೀರ್ತಿಗೆ ಯಾಕಮ್ಮ ಈ ರೀತಿ ಕಷ್ಟಗಳು ಬರುತ್ತಿವೆ ಎಂದು ವೀಣಾ ಅಳತೊಡಗಿದಳು. ಡಾಕ್ಟರ್ಗೆ ಕಾಲ್ ಮಾಡುತ್ತೇನೆ ಎಂದರು ರಾಯರು. ಅವರನ್ನ ತಡೆದ ಗಿರೀಶ್, ನನ್ನ ಪ್ರಕಾರ ಅದರ ಅವಶ್ಯಕತೆ ಇಲ್ಲ ಅಂಕಲ್. ಅವಳು ಸ್ವಲ್ಪ ಹೊತ್ತಿನಲ್ಲಿ ಸರಿಯಾಗುತ್ತಾಳೆ. ಅಷ್ಟರಲ್ಲಿ ಕೀರ್ತಿ ಎದ್ದಳು. ಅದನ್ನ ಕಂಡು ಎಲ್ಲರಿಗೂ ಸಂತೋಷವಾಯಿತು. ವೀಣಾ ಅವಳನ್ನ ಕರೆದುಕೊಂಡು ರೂಮ್ಗೆ ಹೋದಳು. ರಾಯರು ಗಿರೀಶ್ಗೆ ಸ್ನಾನ ಮಾಡಲು ಹೇಳಿದರು. ಅವನಿಗೆ ತಮ್ಮ ಬಟ್ಟೆ ಕೊಟ್ಟರು. ಸ್ವಲ್ಪ ಹೊತ್ತಿನ ನಂತರ ಕೀರ್ತಿ ಸುಧಾರಿಸಿಕೊಂಡಳು. ಅವಳು ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿ ಹೊರಗಡೆ ಬಂದಳು. ಹಾಲ್ ಅಲ್ಲಿ ಎಲ್ಲರೂ ಕುಳಿತಿದ್ದರು. ಗಿರೀಶ್, ತುಂಬಾ ಥ್ಯಾಂಕ್ಸ್ ನಿಮ್ಗೆ. ನೀವು ಇವತ್ತು ಇರಲಿಲ್ಲ ಅಂದರೆ ನಾನು ಇಷ್ಟು ಹೊತ್ತು ಹೆಣವಾಗಿ ಇರುತ್ತಿದ್ದೆ. ನಿಮ್ಗೆ ಥ್ಯಾಂಕ್ಸ್ ಹೇಳಿದಷ್ಟು ಕಡಿಮೆ ಎಂದು ಕಣ್ಣೀರು ಸುರಿಸಿದಳು. ಅಯ್ಯೋ ಇರಲಿ ಬಿಡಿ ಕೀರ್ತಿ, ನಿಮ್ಮ ಜಾಗದಲ್ಲಿ ಬೇರೆ ಯಾರು ಇದ್ದರೂ ನಾನು ಹೀಗೆ ಮಾಡುತ್ತಿದ್ದೆ. ಅದಕ್ಕೆಲ್ಲ ಥ್ಯಾಂಕ್ಸ್ ಅವಶ್ಯಕತೆ ಇಲ್ಲ. ನಾನು ನಿಮ್ಗೆ ಹೇಳಿದ್ದೆ ಕೂಡ, ಅದು ತುಂಬಾ ಆಳವಾದ ನದಿ ಅಂತ. ಆದರೂ ನೀವು ನನ್ನನ್ನ ಕಾಪಾಡಿದಿರಿ. ಆ ಕ್ಷಣ ನಾನು ನದಿ ಎಷ್ಟು ಆಳ ಇದೆ ಅಂತೆಲ್ಲ ಯೋಚಿಸಲೇ ಇಲ್ಲ. ನಿಮ್ಮ ಪ್ರಾಣ ಕಾಪಾಡುವುದೇ ನನ್ನ ಗುರಿಯಾಗಿತ್ತು. ಅದರಲ್ಲೂ ನನಗೆ ಸ್ವಿಮ್ಮಿಂಗ್ ಬರುತ್ತೆ. ಅದನ್ನ ಕೇಳಿದ ಕೀರ್ತಿಗೆ ಸ್ವಲ್ಪ ಖುಷಿಯಾಯ್ತು. ನಮ್ಮ ಕಡೆಯಿಂದಲೂ ಧನ್ಯವಾದಗಳು ಗಿರೀಶ್ ಎಂದರು ರಾಯರು. ಅಯ್ಯೋ ಇರಲಿ ಬಿಡಿ ಅಂಕಲ್, ಅದ್ರಲ್ಲಿ ಏನಿದೆ? ಅದು ಬಿಡಿ ಅಂಕಲ್, ನಾನು ಬಂದ ವಿಷಯ ಹೇಳಿ ಹೋಗುತ್ತೇನೆ. ಮೊದಲೇ ಹೇಳಿದ ಹಾಗೆ ಇಲ್ಲಿ ನಾನು ಸಾರಿ ಕೇಳೋಣ ಅಂತ ಬಂದಿದ್ದು. ನನ್ನ ಅಮ್ಮ ಆ ದಿನ ಮಾತಾಡಿದ್ದು ತಪ್ಪು. ಅವಳು ಯಾವತ್ತು ಗ್ರಹಚಾರ ಜಾತಕ ಅಂತಾನೆ ಇರುತ್ತಾಳೆ. ಅವಳಿಗೆ ಎಷ್ಟು ಸಲ ಹೇಳಿದ್ದೇನೆ, ಆದರೆ ನನ್ನ ಮಾತನ್ನ ಅವಳು ಕೇಳುವುದೇ ಇಲ್ಲ. ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನುವ ಹಾಗೆ. ಅವಳ ಪರವಾಗಿ ನಾನು ನಿಮಗೆಲ್ಲರಿಗೂ ಕ್ಷಮೆ ಕೇಳುತ್ತೇನೆ. ಪ್ಲೀಸ್ ನನ್ನ ಅಮ್ಮನನ್ನ ಕ್ಷಮಿಸಿ ಬಿಡಿ. ಸ್ವಲ್ಪ ಹೊತ್ತು ಮನೆಯವರೆಲ್ಲ ಸ್ವಲ್ಪ ದಿನಗಳ ಹಿಂದೆ ಆಸ್ಪತ್ರೆಯಲ್ಲಿ ಆಗಿದ್ದ ಘಟನೆಯನ್ನ ಮರೆತಿದ್ದರು. ಗಿರೀಶ್ ಈ ವಿಷಯ ತೆಗೆದಾಗಲೇ ಅವರಿಗೆ ನೆನಪಾಗಿದ್ದು. ಕ್ಷಮಿಸಿದ್ದೇವೆ. ಎಷ್ಟು ಒಳ್ಳೆಯ ಹುಡುಗ ಅಪ್ಪ ನೀನು. ಕ್ಷಮೆ ಕೇಳಲು ಇಲ್ಲಿ ತನಕ ಬಂದೆ ಎಂದರು ರಾಯರು. ಥ್ಯಾಂಕ್ಸ್ ಅಂಕಲ್, ನೀವೆಲ್ಲ ಕ್ಷಮಿಸಿದ್ದೀರಿ. ಆದರೆ ಕೀರ್ತಿ ನಿಮ್ಮ ಅಭಿಪ್ರಾಯ ತಿಳಿಸಲೇ ಇಲ್ಲ. ನಾನು ಕ್ಷಮಿಸಿದ್ದೇನೆ. ಆಗ ನದಿ ಹತ್ತಿರ ನಾನು ಹೊರಟಾಗಿ ಮಾತಾಡಿದೆ. ನನ್ನನ್ನ ಕ್ಷಮಿಸಿ ಎಂದಳು ಕೀರ್ತಿ. ಇಟ್ಸ್ ಓಕೆ, ನಿಮ್ಮ ನೋವು ಅರ್ಥ ಆಯ್ತು. ನೀವು ಕ್ಷಮಿಸಿದ್ದೇನೆ ಅಂದಿರಲ್ಲ, ಅಷ್ಟೇ ಸಾಕು. ನನ್ನ ಉದ್ದೇಶ ಈಡೇರಿತು. ನಾನಿನ್ನು ಬರುತ್ತೇನೆ ಎಂದು ಎದ್ದ ಗಿರೀಶ್. ಮತ್ತೊಮ್ಮೆ ಥ್ಯಾಂಕ್ಸ್ ನನ್ನನ್ನ ಸೇವ್ ಮಾಡಿದ್ದಕ್ಕೆ ಎಂದು ಕೀರ್ತಿ ಶೇಕ್ ಹ್ಯಾಂಡ್ ಮಾಡಿದಳು. ಅಯ್ಯೋ ರಾಮ, ನಿಮ್ಮ ಮೈ ಬಿಸಿಯಾಗಿದೆ. ನಿಮ್ಗೆ ಜ್ವರ ಬಂದಿದೆ ಅನಿಸುತ್ತೆ ಎಂದಳು ಕೀರ್ತಿ. ಅದು ಹಾಗೆ, ಸ್ವಲ್ಪ ನೀರಿನಲ್ಲಿ ಒದ್ದೆಯಾದ್ರೆ ಸಾಕು, ನನ್ಗೆ ಜ್ವರ ಬರುತ್ತೆ. ಇದು ಮಾಮೂಲಿ, ಗುಳಿಗೆ ತೆಗೆದುಕೊಂಡರೆ ಸರಿಯಾಗತ್ತೆ ಎಂದ ಗಿರೀಶ್. ಅಯ್ಯೋ ಅದೇ ಹಾಗೆ, ನಿಮ್ಗೆ ತುಂಬಾ ಜ್ವರ ಬಂದ ಹಾಗೆ ಕಾಣಿಸುತ್ತಿದೆ. ಜ್ವರ ಕಡಿಮೆ ಆದ ಮೇಲೆ ಹೋಗಿ. ಹೌದಪ್ಪ, ಹಾಗೆ ಹೋಗುವುದು ಬೇಡ. ಸ್ವಲ್ಪ ರೆಸ್ಟ್ ತೆಗೆದುಕೊಂಡು ಹೋಗು ಎಂದರು ರಾಯರು. ಅಯ್ಯೋ ಬೇಡ ಅಂಕಲ್, ಮೊದಲೇ ಅಮ್ಮನಿಗೆ ಸುಳ್ಳು ಹೇಳಿ ಇಲ್ಲಿಗೆ ಬಂದಿದ್ದೇನೆ. ಸರಿಯಾಗಿಲ್ಲ. ನೀವು ಟೆನ್ಷನ್ ಮಾಡ್ಬೇಡಿ, ನಾನು ಹೋಗುತ್ತೇನೆ. ನೀವು ನನ್ನ ಜೀವ ಉಳಿಸಿ ನನ್ನನ್ನ ಋಣದಲ್ಲಿ ಸಿಕ್ಕಿಸಿದ್ದೀರಿ. ಅದನ್ನ ಚುಕ್ತಗೊಳಿಸಲು ಇದೇ ಸೂಕ್ತ ಸಮಯ. ಪ್ಲೀಸ್ ಬೇಡ ಅನ್ನಬೇಡಿ. ಗಿರೀಶ್ ಎಷ್ಟೇ ಬೇಡ ಎಂದರೂ ಅವನಿಗೆ ಹೋಗಲು ಬಿಡಲಿಲ್ಲ ರಾಯರ ಕುಟುಂಬ. ಬೇರೆ ದಾರಿ ಇಲ್ಲದೆ ಅವನು ಒಪ್ಪಿಕೊಂಡ. ಅದೇ ದಿನ ಕಾಲೇಜಿನಲ್ಲಿ ಚೇತನ ಮತ್ತು ಹರೀಶ್ ಸ್ಟಾಫ್ ರೂಮ್ ಅಲ್ಲಿ ಕುಳಿತು ಮಾತನಾಡುತ್ತಿದ್ದರು. ಅವರನ್ನ ಬಿಟ್ಟರು ಅಲ್ಲಿ ಯಾರೂ ಇರಲಿಲ್ಲ. ಇವತ್ತು ಈ ಕೀರ್ತಿ ಎಲ್ಲಿ ಹೋದಳು? ಇಷ್ಟು ಟೈಮ್ ಆದ್ರೂ ಬರ್ಲಿಲ್ಲ ಎಂದ ಹರಿ. ನಿನಗೆ ಅವಳದ್ದೇ ಧ್ಯಾನ ಎಂದು ನಕ್ಕಳು ಚೇತನ. ಅಷ್ಟರಲ್ಲಿ ಚೇತನ ಮೊಬೈಲ್ಗೆ ಕಾಲ್ ಬಂತು. ಅವಳದ್ದೇ ಕಾಲ್ ಎಂದು ಚೇತನ ಕಾಲ್ ರಿಸೀವ್ ಮಾಡಿದಳು. 2 ನಿಮಿಷ ಅವಳ ಹತ್ತಿರ ಮಾತಾಡಿ ಕಾಲ್ ಕಟ್ ಮಾಡಿದಳು. ಏನಂತೆ ಎಂದ ಹರಿ ಕುತೂಹಲದಿಂದ. ಅವಳು ಇವತ್ತು ಕಾಲೇಜ್ಗೆ ಬರಲ್ಲ ಅಂತೆ. ಅವಳ ಮನೆಗೆ ಯಾರೋ ನೆಂಟರು ಬಂದಿದ್ದಾರೆ ಅಂತೆ. ಏನೋ ಹೇಳೋದಿದೆ, ನಾಳೆ ಬಂದು ಹೇಳ್ತೇನೆ ಅಂದಳು. ಓ, ಇವತ್ತು ಅವಳು ಬರಲ್ಲ ಹಾಗಾದ್ರೆ ಎಂದು ಮುಖ ಸಣ್ಣ ಮಾಡಿದ ಹರಿ. ಅದನ್ನು ಕಂಡ ಚೇತನ ಸ್ಟಾಫ್ ರೂಮ್ ಅಲ್ಲಿ ಯಾರು ಇರದೆ ಇದ್ದಿದ್ದನ್ನ ನೋಡಿ ತನ್ನ ಮನಸ್ಸಿನ ಪ್ರಶ್ನೆ ಕೇಳಿದಳು. ಹರಿ, ಒಂದು ಪ್ರಶ್ನೆ ಕೇಳುತ್ತೇನೆ, ನಿಜವಾದ ಉತ್ತರ ಕೊಡು. ಹೇಳೆ, ನೀನು ಕೀರ್ತಿಯನ್ನ ಪ್ರೀತಿಸುತ್ತಿದ್ಯಾ ತಾನೆ? ಇಲ್ಲ, ಯಾರು ಹೇಳಿದರು ನಿನಗೆ ಎಂದು ತಡವರಿಸಿದ ಹರಿ.
ಇಲ್ಲ ಎಂದು ಬೇರೆಯವರಿಗೆ ಗೂಬೆ ಮಾಡಿದ ಹಾಗೆ ನನ್ಗೆ ಮಾಡಬೇಡ. ನನಗೆ ಗೊತ್ತು ನೀನು ಅವಳನ್ನ ಪ್ರೀತಿಸುತ್ತಿದ್ದೀಯಾ ಅಂತ. ನನ್ನಿಂದ ಯಾಕೆ ಈ ವಿಷಯವನ್ನ ಮುಚ್ಚಿಟ್ಟಿದ್ದೀಯಾ? ನಾನು ಅವಳಿಗೆ ಹೇಳುತ್ತೇನೆ ಅಂತ. ನೋವೇ, ನಾನು ಹೇಳಲ್ಲ. ನೀನು ನನ್ನನ್ನ ನಂಬಬಹುದು. ಅಯ್ಯೋ, ಹಾಗೇನು ಇಲ್ಲ ಕಣೆ. ನಿನಗೆ ಯಾಕೆ ಹಾಗೆ ಅನಿಸಿತು? ನಾವು ಸ್ನೇಹಿತರು ಅಷ್ಟೇ. ನಿನ್ನ ಅವಳ ಕಡೆಗಿನ ಸ್ವಭಾವ ಹಾಗೆ ಹೇಳುತ್ತದೆ. ಸ್ನೇಹಿತ ಎಂದು ಸುಳ್ಳು ಹೇಳಿ ಕೊನೆಯವರೆಗೂ ಅವಳಿಗೆ ಸ್ನೇಹಿತನಾಗಿಯೇ ಇರಬೇಕಾದಿತ್ತು. ಏನೇನು ಹೇಳಬೇಡ, ವಿ ಆರ್ ಫ್ರೆಂಡ್ಸ್. ಮತ್ತೆ ಅದೇ ಮಾತು, ಇದು ನಿನ್ನ ವೈಯಕ್ತಿಕ ವಿಚಾರ. ಸೊ ನಾನು ಜಾಸ್ತಿ ಏನೂ ಹೇಳಲ್ಲ. ನೀನು ಈ ವಿಷಯ ನನಗೆ ಹೇಳದಿದ್ದರೂ ಬೇಜಾರಿಲ್ಲ, ಆದ್ರೆ ಅವಳಿಗೆ ಖಂಡಿತವಾಗಿಯೂ ತಿಳಿಸು ಎಂದು ಅಲ್ಲಿಂದ ಎದ್ದು ಹೋದಳು ಚೇತನ. ಹರಿ ಮನಸ್ಸಿನಲ್ಲಿ ಏನೋ ಯೋಚಿಸಿದ. ಗಿರೀಶನಿಗೆ ಜ್ವರ ಬಂದಿದ್ದರಿಂದ ಡಾಕ್ಟರ್ ಅನ್ನ ಮನೆಗೆ ಕರೆಯಲಾಯಿತು. ಅವರು ಬಂದು ಚೆಕ್ ಮಾಡಿ ಟ್ಯಾಬ್ಲೆಟ್ ಕೊಟ್ಟು ಹೋದರು. ಆದ್ರೂ ಅವನಿಗೆ ಜ್ವರ ಇಳಿಯುತ್ತಿರಲಿಲ್ಲ. ಕೀರ್ತಿ ಖುದ್ದಾಗಿ ಸೂಪ್ ಮಾಡಿಕೊಂಡು ಅವನಿಗೆ ಕೊಡುತ್ತಿದ್ದಳು. ಡಾಕ್ಟರ್ ಹೇಳಿದ ಟೈಮ್ಗೆ ಟ್ಯಾಬ್ಲೆಟ್ ಕೊಡುತ್ತಿದ್ದಳು. ಊಟ ತಾನೇ ತಯಾರು ಮಾಡಿ ಅವನಿಗೆ ಬಡಿಸುತ್ತಿದ್ದಳು. ಅವಳಿಗೆ ಅವನ ಬಗ್ಗೆ ಒಳ್ಳೆಯ ಭಾವನೆ ಮೂಡಿತ್ತು. ಮನಸ್ಸಿನಲ್ಲಿ ತನ್ನ ಜೀವವನ್ನ ಕಾಪಾಡಿದ ಮಹಾತ್ಮ ಎಂಬ ಕೃತಜ್ಞತಾ ಭಾವ ಏರ್ಪಟ್ಟಿತ್ತು. ಅತ್ತ ಕಡೆ ಗಿರೀಶಿಗೂ ಕೂಡ ಕೀರ್ತಿಯ ಬಗೆಗಿನ ಅಭಿಮಾನ ಜಾಸ್ತಿ ಆಗಿತ್ತು. ಅವಳು ಅವನ ಕಡೆ ತೋರಿಸುವ ಕಾಳಜಿಯನ್ನ ಕಂಡು ಅವನಿಗೆ ಬೇರೆ ರೀತಿಯ ಭಾವನೆಗಳು ಮನಸ್ಸಿಗೆ ಬಂದವು. ಆ ದಿನ ರಾತ್ರಿ ಗಿರೀಶ್ ರಾಯರ ಮನೆಯಲ್ಲೇ ಉಳಿದ. ಗಿರೀಶನಿಗೆ ಅವನ ಅಮ್ಮ ಸುಶೀಲನ ಕಾಲ್ ಬಂದಾಗ ತಾನು ಒಬ್ಬ ಫ್ರೆಂಡ್ ಮನೆಯಲ್ಲಿ ಉಳಿದಿರುವುದಾಗಿ ಸುಳ್ಳು ಹೇಳಿದ. ಮಾತಿನಲ್ಲಿ ಕೀರ್ತಿ ಮತ್ತು ಗಿರೀಶ್ ತಮ್ಮ ತಮ್ಮ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡರು. ಮಾರನೇ ದಿನ ಗಿರೀಶ್ ಜ್ವರ ಇಳಿಯಿತು. ತಿಂಡಿ ತಿಂದು ಗಿರೀಶ್ ಹೊರಡಲು ಸಿದ್ಧನಾದ. ಹೋಗುತ್ತೇನೆ ಅಂಕಲ್. ಹೋಗಿ ಬರುತ್ತೇನೆ ಎನ್ನಬೇಕು ಗಿರೀಶ್ ಎಂದಳು ವೀಣಾ. ಅದಕ್ಕೆ ಜೋರಾಗಿ ನಕ್ಕ ಗಿರೀಶ್. ಆಂಟಿ, ಮತ್ತೆ ಇಲ್ಲಿ ನಾನು ಯಾವಾಗ ಬರುತ್ತೇನೋ ಎಂದು ಕೀರ್ತಿ ಮುಖ ನೋಡಿದ. ಕೀರ್ತಿಯ ಮುಖ ಸ್ವಲ್ಪ ಸಪ್ಪಗಾಗಿತ್ತು. ನೋಡಲು ಗಿರೀಶ್ ಮುಖವು ಸ್ವಲ್ಪ ಸಪ್ಪಗಾಗಿತ್ತು. ಇಬ್ಬರಿಗೂ ಅವರ ನಿರ್ಗಮನ ಇಷ್ಟವಿರಲಿಲ್ಲ ಎಂದು ಅನಿಸುತ್ತಿತ್ತು. ನಂತರ ಗಿರೀಶ್ ಕೈ ಬೀಸಿ ಕಾರ್ನಲ್ಲಿ ತನ್ನ ಮನೆಯತ್ತ ನಡೆದ. ಕೀರ್ತಿ ತನ್ನ ರೂಮ್ಗೆ ಹೋದಳು. ಅವಳು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಾಳೆ. ಗಿರೀಶ್ ಓದದ್ದನ್ನ ಕಂಡು ನನಗೆ ಯಾಕೆ ಇಷ್ಟು ಬೇಜಾರಾಗುತ್ತಿದೆ? ಅವನು ಸ್ವಲ್ಪ ದಿನ ಇಲ್ಲೇ ಇರಬೇಕಿತ್ತು ಎಂದು ನನಗೆ ಯಾಕೆ ಅನಿಸುತ್ತಿದೆ? ನಿನ್ನೆ ಅವನ ಜೊತೆ ಮಾತನಾಡಬೇಕಾದ್ರೆ ಒಂದು ರೀತಿಯ ಖುಷಿಯಾಗುತ್ತಿತ್ತು. ಹೀಗೆಲ್ಲ ನಾನು ಯಾಕೆ ಯೋಚಿಸುತ್ತಿದ್ದೇನೆ? ನಾನು ಅವನನ್ನ ಪ್ರೀತಿಸುತ್ತಿದ್ದೇನೆ? ಇಲ್ಲ, ಇದು ಸಾಧ್ಯವಿಲ್ಲ. ಅಷ್ಟರಲ್ಲಿ ವೀಣಾ ಅವಳನ್ನ ಕರೆದಳು. ಅವಳು ತನ್ನ ಯೋಚನೆಯಿಂದ ಹೊರಬಂದು ವೀಣಾಲ ಬಳಿ ಹೋದಳು. ಅದೇ ದಿನ ಕಾಲೇಜಿನಲ್ಲಿ ಕೀರ್ತಿ, ನಿನ್ನೆ ಅಂತ ಯಾವ ನೆಂಟರು ಬಂದರೆಂದು ಕಾಲೇಜಿಗೆ ರಜೆ ಹಾಕಿದ್ದೆ ಎಂದಳು ಚೇತನ. ನಿನ್ನೆ ಗಿರೀಶ್ ಬಂದಿದ್ದ ಕಣೆ ಎಂದು ನಾಚಿದಳು. ಗಿರೀಶ್ ಅಂದರೆ ನಿನ್ನನ್ನ ನೋಡಲು ಬರಬೇಕಿದ್ದ ಹುಡುಗ ತಾನೆ. ಅವನು ಯಾಕೆ ಬಂದಿದ್ದ? ಮತ್ತೆ ಜಗಳ ಆಯ್ತಾ? ಅಯ್ಯೋ ಅಲ್ಲ ಕಣೆ ಎಂದು ಕೀರ್ತಿ ನಡೆದ ಎಲ್ಲ ವಿಷಯವನ್ನ ಚೇತನಳಿಗೆ ಹೇಳಿದಳು. ಅಯ್ಯೋ ದೇವ್ರೆ, ಅದು ಹೇಗೆ ನೀನು ನದಿಯಲ್ಲಿ ಬಿದ್ದೆ? ಅದು ಕಾಲು ಜಾರಿತು ಕಣೆ. ಯಾರೋ ಇಂದಿನಿಂದ ತಳ್ಳಿದ ಹಾಗೆ ಅನುಭವವಾಯಿತು. ಆದ್ರೆ ಅಲ್ಲಿ ನನ್ನನ್ನ ಮತ್ತೆ ಗಿರೀಶ್ ಬಿಟ್ಟು ಯಾರೂ ಇರಲಿಲ್ಲ. ನನ್ನ ಭ್ರಮೆ ಅನಿಸುತ್ತೆ. ಹಾಗಾದ್ರೆ ಗಿರೀಶ್ ನಿನ್ನನ್ನ ತಳ್ಳಿದ ಅನಿಸುತ್ತೆ? ಉಚ್ಚಿ, ಏನೇನೋ ಹೇಳಬೇಡ. ಅವನು ನನ್ನ ಮುಂದೆ ನಿಂತಿದ್ದ. ಅವನು ಹೇಗೆ ತಳ್ಳುತ್ತಾನೆ? ಅದ್ರಲ್ಲೂ ಯಾಕೆ ತಳ್ಳುತ್ತಾನೆ? ಅವನು ನನ್ನ ಜೀವವನ್ನ ಕಾಪಾಡಿದ ಪುಣ್ಯಾತ್ಮ. ಅವನ ಬಗ್ಗೆ ಹಾಗೆಲ್ಲ ಯೋಚಿಸಬೇಡ ಎಂದಳು ಕೀರ್ತಿ ಸಿಟ್ಟಿನಿಂದ. ಸರಿ ಬಿಡೆ, ಸಾರಿ. ಅಷ್ಟರಲ್ಲಿ ಕೀರ್ತಿಗೆ ಒಂದು ಮೆಸೇಜ್ ಬಂತು. ಅದ್ರಲ್ಲಿ ಏನು ಮಾಡುತ್ತಿದ್ದೀಯ ಕೀರ್ತಿ ಎಂದು ಬರೆದಿತ್ತು. ಆ ನಂಬರ್ ಗಿರೀಶ್ ಎಂದು ಸೇವ್ ಆಗಿತ್ತು. ಮೆಸೇಜ್ ಗಿರೀಶ್ ಮಾಡಿದ್ದು ಎಂದು ಚೇತನಲ್ಲಿಗೆ ತಿಳಿಯಿತು. ಮೆಸೇಜ್ ಬಂದ ತಕ್ಷಣ ಕೀರ್ತಿ ನಾಚಿದಳು. ಅವಳ ನಾಚಿಕೆ ಕಂಡ ಚೇತನಗೆ ವಿಚಿತ್ರವೆನಿಸಿತು. ಕೀರ್ತಿ, ನೀನು ಅವನ ನಂಬರ್ ಎಲ್ಲೇ ತೆಗೆದುಕೊಂಡೆಯಾ ಎಂದಳು ಚೇತನ. ಹೌದು ಕಣೆ ಎಂದು ಮುಗುಳ್ನಕ್ಕಳು. ಏನು ವಿಷಯ ಎಂದಳು ಚೇತನ. ಅವಳ ಮಾತಿನ ಅರ್ಥ ತಿಳಿದ ಕೀರ್ತಿ, ಅಯ್ಯೋ ಹಾಗೇನು ಇಲ್ಲವೇ, ವಿ ಆರ್ ಫ್ರೆಂಡ್ಸ್ ಅಷ್ಟೇ. ಅವನು ನನ್ನ ನಂಬರ್ ಕೇಳಿದ. ನಾನು ಪಾಪ ನನ್ನನ್ನ ಕಾಪಾಡಿದ್ದಾನೆ ಎಂದು ಕೊಟ್ಟು ಬಿಟ್ಟೆ. ಅಷ್ಟು ಆಳವಾದ ನದಿಯಲ್ಲಿ ನನ್ನನ್ನು ಕಾಪಾಡುವುದು ಅಂದರೆ ಸಣ್ಣ ವಿಷಯವೇ? ಈಸ್ ಗ್ರೇಟ್ ಎಂದಳು. ನಿಜ ಎಂದು ಚೇತನ ಮತ್ತೆ ಏನು ಮಾತನಾಡಲಿಲ್ಲ. ಅವಳು ಪದೇ ಪದೇ ಅವನು ಕಾಪಾಡಿದ್ದನ್ನೇ ಎಂದು ಹೇಳುವುದನ್ನ ಕಂಡು ಅವಳು ಅವನ ಇದೇ ಗುಣಕ್ಕೆ ಪ್ರೀತಿಯಲ್ಲಿ ಬಿದ್ದಿದ್ದಾಳೆ ಎಂದು ಅರಿತಳು. ಈ ವಿಷಯ ಅರಿಗೆ ತಿಳಿದರೆ ಎಷ್ಟು ನೊಂದುಕೊಳ್ಳುತ್ತಾನೆ ಎಂದು ಯೋಚಿಸಿದಳು. ಅರಿ ಕಾಲೇಜು ಮುಗಿಸಿ ತನ್ನ ಮನೆಗೆ ಬಂದ. ಯಾವುದೋ ಪುಸ್ತಕ ಬೇಕೆಂದು ಬ್ಯಾಗ್ ಅನ್ನ ಓಪನ್ ಮಾಡಿದ. ಆ ಪುಸ್ತಕ ತೆಗೆಯಬೇಕಾದ್ರೆ ಒಂದು ಲೆಟರ್ ಕೆಳಗೆ ಬಿತ್ತು. ಅದನ್ನ ಎತ್ತಿ ಓಪನ್ ಮಾಡಿದ. ಅದರಲ್ಲಿ ಹೀಗೆಂದು ಬರೆದಿತ್ತು. ಅರಿ, ಮೊದಲು ಹೋಗಿ ನಿನ್ನ ಪ್ರೀತಿಯ ವಿಷಯವನ್ನ ಕೀರ್ತಿಗೆ ಹೇಳಿಬಿಡು. ಮೊದಲೇ ಅವಳ ಮನೆಯಲ್ಲಿ ಸಂಬಂಧ ಹುಡುಕುತ್ತಿದ್ದಾರೆ. ತುಂಬಾ ತಡವಾದರೆ ಕಷ್ಟ. ಅದನ್ನು ಓದಿದ ಅರಿಗೆ ಹೀಗೆಲ್ಲ ಯಾರು ಬರೆದಿರುತ್ತಾರೆ ಎಂದು ಅನಿಸಿತು. ತುಂಬಾ ಯೋಚಿಸಿದ ಮೇಲೆ ತಲೆಗೆ ಬಂದಿದ್ದು ಚೇತನ. ಮನಸ್ಸಿನಲ್ಲೇ ಯೋಚಿಸಿದ, ಈ ಕೆಲಸ ಖಂಡಿತವಾಗಿಯೂ ಚೇತನದ್ದು. ನಿನ್ನೆ ಕೂಡ
ಅವಳು ಹೀಗೆ ಹೇಳುತ್ತಿದ್ದಳು, ಅವಳ ಮಾತನ್ನ ನಾನು ಕೇಳುವುದಿಲ್ಲ ಎಂದು ಹೀಗೆಲ್ಲಾ ಲೆಟರ್ ಬರೆದಿದ್ದಾಳೆ. ಆದರೆ ಅವಳು ಬರೆದಿದ್ದರಲ್ಲಿ ಏನೂ ತಪ್ಪಿಲ್ಲ. ಕೀರ್ತಿಗೆ ಸಂಬಂಧ ಹುಡುಕುತ್ತಿದ್ದಾರೆ. ನಾನು ಆದಷ್ಟು ಬೇಗ ನನ್ನ ಪ್ರೀತಿಯ ವಿಷಯವನ್ನ ಕೀರ್ತಿಗೆ ಹೇಳುವುದೇ ಲೇಸು. ಆದರೆ ಒಂದು ವಾರ ನಾನು ಸೆಮಿನಾರ್ ಕೊಡಲು ಬಳ್ಳಾರಿಗೆ ಹೋಗಬೇಕಲ್ಲ. ಇರಲಿ, ಅಲ್ಲಿ ಟಾಪ್ 10 ಇದ್ದ ಟಾಪ್ 1 ಆಗುತ್ತೇನೆ. ಈ ಸ್ಪರ್ಧೆಯಲ್ಲಿ ನಾನು ವಿನ್ ಆದ್ರೆ ನನ್ನ ಸ್ಯಾಲರಿ ಹೆಚ್ಚಾಗುತ್ತದೆ, ನನ್ನ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಆಗ ನಾನು ಧೈರ್ಯದಿಂದ ಅವಳಿಗೆ ನನ್ನ ಪ್ರೀತಿಯ ವಿಷಯವನ್ನ ಹೇಳಬಹುದು, ಮದುವೆಗೆ ಪ್ರಪೋಸ್ ಮಾಡಬಹುದು. ಇತ್ತ ಕಡೆ ಕೀರ್ತಿ ಮತ್ತು ಗಿರೀಶ್ ಇಬ್ಬರು ಮೊಬೈಲ್ ನಲ್ಲಿ ಮೆಸೇಜ್ ಮಾಡುತ್ತಿದ್ದರು. ಕೀರ್ತಿಗೆ ಅವನ ಜೊತೆ ಮೆಸೇಜ್ ಮಾಡುವುದು, ಅವನ ಜೊತೆ ಮಾತಾಡುವುದು ಎಂದ್ರೆ ತುಂಬಾ ಖುಷಿಯಾಗುತ್ತಿತ್ತು. ಅವನು ಪದೇ ಪದೇ ಮೆಸೇಜ್ ಮಾಡುವುದು, ಕಾಲ್ ಮಾಡುವುದು ನೋಡಿದರೆ ಅವನಿಗೂ ಇದೆಲ್ಲ ಇಷ್ಟ ಎಂದು ಅನಿಸುತ್ತಿತ್ತು. ಹೀಗೆ ಮಾತಾಡಿ ಮಾತಾಡಿ ಇಬ್ಬರಿಗೂ ಪ್ರೀತಿಯಾಗಿದೆ ಎಂದು ತೋರುತ್ತಿತ್ತು. ಆದರೆ ಯಾರೂ ಬಾಯ್ಬಿಟ್ಟು ಪ್ರೀತಿ ಇದೆ ಎಂದು ಹೇಳಿರಲಿಲ್ಲ. ಒಂದು ದಿನ ಕೀರ್ತಿ ಏನೋ ಕೆಲಸ ಇದೆ ಎಂದು ಸಿಟಿಗೆ ಬಂದಿದ್ದಾಳು. ಆಗ ಅವಳಿಗೆ ಯಾರೋ ಮುಟ್ಟಿದ ಹಾಗೆ ಆಯ್ತು. ಹಿಂದಿರುಗಿ ನೋಡಿದಳು. ಹಲೋ ಕೀರ್ತಿ ಎಂದ ಗಿರೀಶ್. ಅವನನ್ನು ನೋಡಿ ಕೀರ್ತಿಗೆ ಅಚ್ಚರಿಯಾಯಿತು. ಹಲೋ ಗಿರೀಶ್, ನೀವೇನು ಇಲ್ಲಿ ಎಂದಳು ಕೀರ್ತಿ. ನೀವು ನಿನ್ನೆ ಸಿಟಿಗೆ ಬರುತ್ತೇನೆ ಎಂದು ಹೇಳಿದ್ದೀರಲ್ಲ, ಅದಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ. ಓ, ಅದಕ್ಕೆ ನಿನ್ನೆ ನೀವು ಸಿಟಿಲಿ ಎಲ್ಲಿ ನನ್ಗೆ ಕೆಲಸ ಇದೆ, ಎಷ್ಟು ಗಂಟೆಗೆ ಹೋಗ್ತೀನಿ ಅಂತೆಲ್ಲ ಕೇಳಿದ್ದು? ಹೌದು, ಬನ್ನಿ, ನಿಮ್ಮ ಕೆಲಸ ಆದ್ರೆ ಊಟ ಮಾಡೋಣ. ಸರಿ, ಹೋಗೋಣ. ಇಬ್ಬರು ಒಂದು ಹೆಸರಾಂತ ಹೋಟೆಲ್ಗೆ ಹೋದರು. ತಮ್ಗೆ ಬೇಕಾದದ್ದನ್ನ ಆರ್ಡರ್ ಮಾಡಿ ಕುಳಿತರು. ಕೀರ್ತಿ, ನಿಮ್ಮ ಹತ್ತಿರ ಏನೋ ಮುಖ್ಯವಾದ ವಿಷಯ ಹೇಳೋದಿದೆ ಎಂದ ಗಿರೀಶ್. ಹೇಳಿ ಕೀರ್ತಿ, ನಾನು ನಿಮ್ಮನ್ನ ಪ್ರೀತಿಸುತ್ತಿದ್ದೇನೆ, ಐ ಲವ್ ಯು ಅಂತ ಹೇಳಿದ. ಕೀರ್ತಿಗೆ ಏನು ಹೇಳಬೇಕೆಂದೇ ತಿಳಿಯಲಿಲ್ಲ. ಇಷ್ಟು ದಿನಗಳಿಂದ ಅವಳು ಅದನ್ನೇ ಕೇಳಬೇಕೆಂದು ಬಯಸುತ್ತಿದ್ದಳು. ಆದರೆ ಆ ಕ್ಷಣದಲ್ಲಿ ಅವಳಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಅವಳ ಮೌನ ಕಂಡ ಗಿರೀಶ್, ಏನಾಯ್ತು ಕೀರ್ತಿ, ನೀವು ಏನು ಮಾತಾಡುತ್ತಾ ಇಲ್ಲ? ನಿಮ್ಗೆ ನಾನು ಇಷ್ಟವಿಲ್ಲವೇ? ಅಯ್ಯೋ, ಹಾಗೇನೂ ಇಲ್ಲ, ನನಗೂ ನೀವೆಂದರೆ ಇಷ್ಟ. ಆದರೆ ಏನು ಆದರೆ ಕೀರ್ತಿ? ಈ ವಿಷಯ ಕೇಳಿ ನನ್ನ ಮನೆಯವರು ಖುಷಿ ಪಡುತ್ತಾರೆ, ಯಾಕಂದ್ರೆ ಅವರಿಗೆ ನೀವು ಇಷ್ಟವಾಗಿದ್ದೀರಾ. ಆದರೆ ನಿಮ್ಮ ಅಮ್ಮನಿಗೆ ನಾನು ಇಷ್ಟವಿಲ್ಲ. ನನ್ನ ಅಮ್ಮನನ್ನ ಒಪ್ಪಿಸುವ ಜವಾಬ್ದಾರಿ ನನ್ನದು. ನನ್ನ ಅಮ್ಮ ಕೆಟ್ಟವಳಲ್ಲ, ಆದರೆ ಸ್ವಲ್ಪ ಸಿಡುಕು ಸ್ವಭಾವ. ಅವಳಿಗೆ ಸರಿಯಾಗಿ ತಿಳಿಸಿ ಹೇಳಿದರೆ ಖಂಡಿತ ಒಪ್ಪಿಕೊಳ್ಳುತ್ತಾಳೆ. ಏನೋ ನಿಮ್ಮ ಅಮ್ಮ ನನ್ನನ್ನ ಸ್ವೀಕರಿಸಿದರೆ ಸಾಕು. ಅಷ್ಟರಲ್ಲಿ ಅವರು ಆರ್ಡರ್ ಮಾಡಿದ್ದು ಬಂತು. ಇಬ್ಬರು ತಿನ್ನುತ್ತಾ ಹೀಗೆ ಮಾತಾಡುತ್ತಾ ಕಾಲ ಕಳೆದು ತಮ್ಮ ತಮ್ಮ ಮನೆಗೆ ಹೊರಡಲು ಸಿದ್ಧರಾದರು. ನಾನು ಈ ವಿಷಯವನ್ನ ಮನೆಯಲ್ಲಿ ಹೇಳಬೇಕೆ ಎಂದಳು ಕೀರ್ತಿ. ಬೇಡ ಕೀರ್ತಿ, ಈಗ್ಲೇ ಬೇಡ. ಮೊದಲು ಅಮ್ಮನ ಹತ್ತಿರ ಮಾತಾಡಿ ಏನೆಂದು ಹೇಳುತ್ತೇನೆ. ಏನೇ ಆದರೂ ನಾನು ನಿಮ್ಮನ್ನೇ ಮದುವೆಯಾಗುವುದು ಎಂದು ಮುಗುಳ್ನಕ್ಕ. ಕೀರ್ತಿ ಕೂಡ ನಾಚಿದಳು. ಇಬ್ಬರು ತಮ್ಮ ತಮ್ಮ ಮನೆಗೆ ಹೋದರು. ಸ್ವಲ್ಪ ದಿನಗಳ ನಂತರ ಹರಿ ಬಳ್ಳಾರಿಯಿಂದ ವಿನಯಪುರಕ್ಕೆ ಬಂದ. ಅವನು ಎನಿಸಿದಂತೆ ಆ ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸಿದ್ದ. ಅವನ ಖುಷಿಗಂತೂ ಪಾರವೇ ಇರಲಿಲ್ಲ. ಈಗ ಅವನ ಮುಂದೆ ಇದ್ದಿದ್ದು ಒಂದೇ ಗುರಿ, ಅದು ಕೀರ್ತಿಗೆ ಹೋಗಿ ತನ್ನ ಪ್ರೀತಿಯ ವಿಷಯ ಹೇಳುವುದು. ಆ ದಿನ ಕಾಲೇಜಿಗೆ ಖುಷಿ ಖುಷಿಯಿಂದ ಬಂದ. ಆದ್ರೆ ಕಾಲೇಜಿಗೆ ಕೀರ್ತಿ ಬಂದಿರಲಿಲ್ಲ. ಚೇತನ ಹತ್ತಿರ ಹೋಗಿ ಹೇಳಿದ, ಅವಳು ಇನ್ನೂ ಬಂದಿಲ್ಲ ಕಣೋ, ಇಷ್ಟು ಹೊತ್ತಿಗೆ ಅವಳು ಬಂದಿರಬೇಕಿತ್ತು. ಸರಿ, ಅವಳ ಮನೆಗೆ ಹೋಗುತ್ತೇನೆ. ಏನು ಸಮಾಚಾರ ಹರಿ? ನೀನು ಆ ದಿನ ಲೆಟರ್ ಅಲ್ಲಿ ಬರೆದ ಹಾಗೆ ನಾನು ಹೋಗಿ ಕೀರ್ತಿಗೆ ನನ್ನ ಪ್ರೀತಿಯ ವಿಷಯವನ್ನ ಹೇಳಿಬಿಡೋಣ ಅಂತ. ಇದು ನಿಜ ಚೇತನ, ನೀನು ಎನಿಸಿದಂತೆ ನಾನು ಅವಳನ್ನ ಪ್ರೀತಿಸುತ್ತಿದ್ದೇನೆ. ಈ ವಿಷಯವನ್ನ ನಾನು ನನ್ನಲ್ಲಿ ಮುಚ್ಚಿಟ್ಟಿದ್ದೆ. ಆದರೆ ಈಗ ಸರಿಯಾದ ಅವಕಾಶ ಬಂದಿದೆ. ಈಗ್ಲೇ ಹೋಗಿ ಅವಳಿಗೆ ಇದನ್ನ ಹೇಳುತ್ತೇನೆ. ತುಂಬಾ ಸಂತೋಷವಾಯ್ತು ಕಣು, ಹಾಗೆ ಮಾಡು. ಆದ್ರೆ ನಾನು ಯಾವ ಲೆಟರ್ ಕೂಡ ಬರೆದಿರಲಿಲ್ಲ. ಯಾವ ಲೆಟರ್ ಬಗ್ಗೆ ನೀನು ಮಾತಾಡ್ತಾ ಇದ್ಯಾ? ನನಗೆ ಗೊತ್ತು ನೀನು ನಾಟಕ ಮಾಡುತ್ತಾ ಇದ್ಯಾ ಅಂತ. ಅದಕ್ಕೆ ಈಗ ನನ್ನ ಹತ್ತಿರ ಟೈಮ್ ಇಲ್ಲ. ನಾನು ಕೀರ್ತಿಯ ಮನೆಗೆ ಹೋಗುತ್ತೇನೆ, ಬಾಯ್ ಎಂದು ಹರಿ ಕೀರ್ತಿಯ ಮನೆಗೆ ಹೋದ. ಚೇತನ ಮನಸ್ಸಿನಲ್ಲಿ ಯೋಚಿಸಿದಳು, ಇವನು ಯಾವ ಲೆಟರ್ ಬಗ್ಗೆ ಹೇಳುತ್ತಿದ್ದಾನೆ? ನಾನು ಯಾವ ಲೆಟರ್ ಕೂಡ ಇವನಿಗೆ ಬರೆದಿರಲಿಲ್ಲ. ಏನೋ ವಿಚಿತ್ರ. ಹರಿ ಖುಷಿ ಖುಷಿಯಿಂದ ಬೈಕಲ್ಲಿ ಕೀರ್ತಿಯ ಮನೆಗೆ ಬಂದ. ಅಲ್ಲಿ ಒಂದು ಬಿಳಿ ಕಾರು ನಿಂತಿತ್ತು. ಒಳಗಡೆ ಹೋದ. ಅಲ್ಲಿ ಬೇರೆ ಯಾರೋ ಇದ್ದರು. ಅಲ್ಲಿ ಎಲ್ಲ ಖುಷಿ ಖುಷಿಯಿಂದ ಒಬ್ಬರಿಗೊಬ್ಬರು ಸ್ವೀಟ್ ತಿನ್ನಿಸುತ್ತಿದ್ದರು. ವೀಣಾ ಹರಿ ಬಂದಿದ್ದನ್ನ ಕಂಡು, ಅರೆ ಬಾ ಅಪ್ಪ ಒಳಗಡೆ, ಎಷ್ಟು ದಿನ ಆಗಿತ್ತು ನೋಡದೆ, ಒಳ್ಳೆ ಸಮಯಕ್ಕೆ ಬಂದಿದ್ದೀಯ. ಇಲ್ಲಿ ನೋಡು, ಇವನು ಗಿರೀಶ್, ನಮ್ಮ ಕೀರ್ತಿಗೆ ಇವನನ್ನೇ ನೋಡಿದ್ದೇವೆ. ಸಂಬಂಧ ಫಿಕ್ಸ್ ಆಯ್ತು, ತಗೋ ಸ್ವೀಟ್. ಸಂಬಂಧ ಫಿಕ್ಸ್ ಆಗಿರುವ ವಿಷಯ ಕೇಳಿ ಹರಿಗೆ ಸಣ್ಣ ಹಾರ್ಟ್ ಅಟ್ಯಾಕ್ ಬಂದ ಹಾಗೆ ಆಯಿತು. ಅವನು ಹೀಗೆಲ್ಲ ಆಗುವುದೆಂದು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ಕಣ್ಣೀರು ಬಂತು ಅವನಿಗೆ. ಆದರೂ ಒತ್ತಿ ಹಿಡಿದುಕೊಂಡ. ಹರಿ ಬಂದದ್ದನ್ನ ಕಂಡ ಕೀರ್ತಿ, ಹರಿ ನೀನೇನು ಇಲ್ಲಿ ಬಂದಿದ್ದು ಒಳ್ಳೆಯದೇ ಆಯ್ತು ಬಿಡು. ಇವರು ಗಿರೀಶ್, ನನ್ನ ಭಾವಿ ಪತಿ. ನೀನು ತುಂಬಾ ದಿನಗಳಿಂದ ಇಲ್ಲಿ ಇರಲೇ ಇಲ್ಲ, ಅದಕ್ಕೆ ಈ ವಿಷಯವನ್ನ ಹೇಳಲು ಆಗಲೇ ಇಲ್ಲ. ಸರಿ ಕಣೋ, ಇದೆಲ್ಲ ನಿನ್ಗೆ ತುಂಬಾ ಅಚಾನಕ್ ಅನಿಸುತ್ತಾ ಇರಬೇಕು. ಸಾರಿ ಕಣೋ ಎಂದು ಒಬ್ಬರನ್ನೊಬ್ಬರಿಗೆ ಪರಿಚಯಿಸಿದಳು. ತಪ್ಪು ನನ್ನದೇ. ಸ್ವಲ್ಪ ದಿನ ಕನಸುಗಳ ಬೆನ್ನೇರಿ ಹೋಗಿದ್ದೆ. ಆ ಕನಸು ನನಸಾಯ್ತು. ಆದ್ರೆ ತುಂಬಾ ಆಸೆ ಪಟ್ಟು ಕಂಡಿದ್ದ ಕನಸು ಕನಸಾಗಿ ಉಳಿಯುವುದು ಅಂತ ಅಂದುಕೊಂಡಿರಲಿಲ್ಲ ಎಂದ ಹರಿ ನೋವಿನಿಂದ.
ಏನೆಂದೆ? ನನ್ಗೆ ಅರ್ಥ ಆಗಲಿಲ್ಲ ಎಂದಳು ಕೀರ್ತಿ ಗೊಂದಲದಲ್ಲಿ. ಏನಿಲ್ಲ ಗಿರೀಶ್, ಯು ಆರ್ ಲಕ್ಕಿ. ನಿನ್ಗೆ ಕೀರ್ತಿಯಂತಹ ಒಳ್ಳೆಯ ಹುಡುಗಿ ಸಿಕ್ಕಳು. ಎಲ್ಲರ ಅನೆಬರಹದಲ್ಲಿ ಇಂತಹ ಒಳ್ಳೆ ಹೆಂಡತಿ ಬರೆದಿರುವುದಿಲ್ಲ. ಶುಭಾಶಯಗಳಿಗೂ ಇಬ್ಬರಿಗೂ ಎಂದು ಉಸಿನಗೆ ಬೀರುತ್ತಾ ಇಬ್ಬರು ಧನ್ಯವಾದಗಳನ್ನ ತಿಳಿಸಿದರು. ತಗೋ ಸ್ವೀಟ್ ತಿನ್ನು ಎಂದು ಅವಳೆ ಸ್ವೀಟ್ ಅನ್ನ ಅರಿಯ ಬಾಯಿಗೆ ಹಾಕಿದಳು. ಅರಿ ಮನಸ್ಸಿನಲ್ಲೇ ಬೆಸರಿಸಿದ. ಅಯ್ಯೋ ದೇವರೇ, ನಾನು ನಮ್ಮಿಬ್ಬರ ಮದುವೆ ಸ್ವೀಟ್ ಅನ್ನ ಅವಳ ಕೈಯಿಂದ ತಿನ್ನೋಣ ಅಂತ ಬಂದರೆ ಇಲ್ಲಿ ಏನೋ ಬೇರೆದೇ ನಡೀತಾ ಇದೆ. ಸರಿ ಕೀರ್ತಿ, ನಾನಿನ್ನೂ ಬರುತ್ತೇನೆ. ಕಾಲೇಜಿನಲ್ಲಿ ತುಂಬಾ ಕೆಲಸ ಇದೆ. ಇಷ್ಟು ಬೇಗ ನೀನು ಇಲ್ಲಿ ಬಂದಿದ್ದು ಯಾಕೆ? ಏನಾದ್ರೂ ಹೇಳೋದಿತ್ತಾ ಎಂದಳು ಕೀರ್ತಿ. ತುಂಬಾ ಮುಖ್ಯವಾದ ವಿಷಯವೇನಲ್ಲ, ನಾಳೆ ಕಾಲೇಜಿನಲ್ಲಿ ಮಾತಾಡೋಣ. ನೀವು ಧಾರಾಳವಾಗಿ ಮಾತಾಡಿ, ನೋ ಪ್ರಾಬ್ಲಮ್ ಎಂದ ಗಿರೀಶ್. ಇಟ್ಸ್ ಓಕೆ, ನಾಳೆ ನೋಡೋಣ ಎಂದು ಅಲ್ಲಿಂದ ಹೊರಟ ಹರಿ. ಕೀರ್ತಿಗಾಗಿ ಗುಲಾಬಿ ಹೂವು ತಂದಿದ್ದ ಹರಿ ಅದನ್ನ ಬೈಕಲ್ಲಿ ಇಟ್ಟಿದ್ದ. ಅದನ್ನ ಅಲ್ಲೇ ಬಿಸಾಡಿ ಹೋದ. ಅವನಿಗೆ ತುಂಬಾ ಪಶ್ಚಾತ್ತಾಪವಾಯಿತು. ಕಾಲೇಜಿಗೆ ಹೋಗಲು ಇಷ್ಟವಾಗಲಿಲ್ಲ ಅವನಿಗೆ. ಸೀದಾ ಮನೆಗೆ ಹೋದ ನೋವಿನಲ್ಲಿ. ಇತ್ತ ಎಲ್ಲರೂ ಖುಷಿಯಾಗಿದ್ದಾರೆ. ರಾಮನಾಥ ರಾಯರು, ಸುಶೀಲಾ, ವೀಣಾ ಮತ್ತು ವಿನಯ ಪ್ರಸಾದರು ಏನೋ ತಮ್ಮಲ್ಲೇ ಸಂತೋಷದಿಂದ ಮಾತನಾಡುತ್ತಿದ್ದಾರೆ. ಗಿರೀಶ್, ಹೀಗೆ ಹೇಳು, ನನಗೆ ನೀವೆಲ್ಲ ಬರುತ್ತಿರೋ ವಿಷಯ ಯಾಕೆ ನಿನ್ನೆ ಹೇಳಲಿಲ್ಲ? ನಿನ್ನ ಅಮ್ಮನನ್ನ ಹೇಗೆ ಒಪ್ಪಿಸಿದೆ ಎಂದು ಕೇಳಿದಳು ಕೀರ್ತಿ. ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ನಿನ್ನ ಮನೆಯವರಿಗೆ ನಾನು ನಿನ್ನೇನೆ ನಾವೆಲ್ಲ ಬರುತ್ತಿರೋ ವಿಷಯ ಫೋನ್ ಮಾಡಿ ತಿಳಿಸಿದ್ದೆ. ನಿನ್ಗೆ ಈ ವಿಷಯ ಗೊತ್ತಾಗ್ಬಾರ್ದು ಅಂತ ಹೇಳಿಕೊಂಡಿದ್ದೆ. ನಾನು ಅಂದುಕೊಂಡ ಹಾಗೆ ಆಯ್ತು. ಓ, ಅದಕ್ಕೆ ಚಿಕ್ಕಮ್ಮ ನಿನ್ನೆ ಸಿಹಿ ತಿಂಡಿ ಮಾಡ್ತಾ ಇದ್ದಾರಾ? ನಾನು ಯಾಕೆ ಅಂತ ಕೇಳಿದ್ದೆ ಕೂಡ. ಸುಮ್ಮನೆ ಅಂತ ನಾಟಕ ಮಾಡಿಬಿಟ್ಟರು. ಅದು ಸರಿ. ಮತ್ತೆ ನಿಮ್ಮ ಅಮ್ಮನನ್ನ ಹೇಗೆ ಒಪ್ಪಿಸಿದೆ? ನಂಗೆ ಅದೇ ದೊಡ್ಡ ಟೆನ್ಷನ್ ಆಗಿತ್ತು. ಅಮ್ಮನಿಗೆ ಮೊದಲು ಹೋಗಿ ನಮ್ಮಿಬ್ಬರ ಪ್ರೀತಿಯ ವಿಷಯ ಹೇಳಿದೆ. ಅವರು ತುಂಬಾ ಸಿಟ್ಟು ಮಾಡಿಕೊಂಡರು. ಒಪ್ಪಿಕೊಳ್ಳಲಿಲ್ಲ. ಈ ಸಂಬಂಧ ಬೇಡವೇ ಬೇಡ ಅಂದು ಬಿಟ್ಟರು. ಆಮೇಲೆ ಏನು ಮಾಡಿದೆ? ನನ್ನ ಅಮ್ಮನಿಗೆ ಒಬ್ಬ ತಮ್ಮನಿದ್ದ. ಅವರ ಜಾತಕ ಒಬ್ಬ ಜ್ಯೋತಿಷಿ ಹತ್ತಿರ ತೋರಿಸಿದಾಗ ಅವರು ಜಾತಕ ಒಳ್ಳೆಯದಿದೆ, ತುಂಬಾ ವರ್ಷಗಳ ಕಾಲ ಬದುಕುತ್ತಾನೆ ಅಂತ ಹೇಳಿದ್ದರಂತೆ. ಅದರ ಮಾರನೇ ದಿನವೇ ಹಾವು ಕಚ್ಚಿ ಅವರು ಸತ್ತು ಹೋದರಂತೆ. ನಾನು ಈ ವಿಷಯವನ್ನ ಅಮ್ಮನಿಗೆ ಮತ್ತೆ ನೆನಪಿಸಿದೆ. ಜಾತಕವನ್ನ ಅತಿಯಾಗಿ ನಂಬಬಾರದು ಎಂದು ಹೇಳಿದೆ. ಇನ್ನು ತುಂಬಾ ಉದಾಹರಣೆಗಳನ್ನ ಕೊಟ್ಟು ಅರ್ಥೈಸಿದೆ. ಮಗನ ಖುಷಿಯ ಬಯಸುವ ಜ್ಯೋತಿಷ್ಯ ಖುಷಿಯನ್ನಲ್ಲ ಎಂದು ಹೊತ್ತಿ ಹೇಳಿದೆ. ಆಗ ನನ್ನ ಅಮ್ಮ ಚಿಂತೆಯಲ್ಲಿ ಬಿದ್ದರು. ನಾನು ಹೇಳಿದ್ದು ನಿಜವೆಂದು ಒಪ್ಪಿಕೊಂಡರು. ಸ್ವಲ್ಪ ಸಮಯದ ನಂತರ ಬಂದು ಮದುವೆಗೆ ಒಪ್ಪಿಕೊಂಡಿರುವಂತೆ ಹೇಳಿದರು. ವಾವ್, ಒಳ್ಳೆ ಪ್ಲಾನ್ ಮಾಡಿದ್ದೆ. ಮತ್ತೆ ನಿನ್ನ ಗಂಡನನ್ನ ಏನಂತ ಅಂದುಕೊಂಡಿದ್ದೆ? ಇನ್ನೂ ಒಳ್ಳೊಳ್ಳೆ ಪ್ಲಾನಿಂಗ್ ಮಾಡಿದ್ದೇನೆ, ನೋಡ್ತಾ ಇರು. ಅಷ್ಟರಲ್ಲೇ ರಾಮನಾಥ ರಾಯರು ಪುರೋಹಿತರು ಬಂದರು. ರಾಯರೇ, 1 ವಾರದಲ್ಲಿ ಒಳ್ಳೆ ಮುಹೂರ್ತವಿದೆ. ಇದು ತುಂಬಾ ಒಳ್ಳೆಯ ಮುಹೂರ್ತ. ಇಲ್ಲ ಅಂದರೆ 1 ವರ್ಷ ಕಾಯಬೇಕು. 2 ಅನುಕೂಲಕರವಾಗಿಲ್ಲ. ಬೇರೆಯದು ಮುಹೂರ್ತವಿಲ್ಲವೇ ಎಂದರು ರಾಯರು. ಇಲ್ಲ ರಾಯರೇ, ಇದು 2. 1 ವಾರದ ಮುಹೂರ್ತವೇ ಒಳ್ಳೆಯದು ತಾನೇ, 1 ವರ್ಷಕ್ಕಿಂತ ಎಂದಳು ಸುಶೀಲಾ. ಅದು ನಿಜ, ಆದರೆ ಇಷ್ಟು ಕಡಿಮೆ ಸಮಯದಲ್ಲಿ ಹೇಗೆ ಆಗತ್ತೆ ರಾಯರೇ? ನೀವು ಚಿಂತಿಸಬೇಡಿ. ನಾವೆಲ್ಲ ಸೇರಿ ಜವಾಬ್ದಾರಿ ವಹಿಸಿಕೊಂಡರೆ ಖಂಡಿತವಾಗಿಯೂ ಆಗುತ್ತೆ ಎಂದರು ರಾಮನಾಥ. ಸರಿಯಾಗಿ ಹೇಳಿದಿರಿ ರಾಯರೇ, ನನ್ಗೂ ಇದು ಒಳ್ಳೆಯ ಮುಹೂರ್ತ ಎಂದು ಅನಿಸುತ್ತಿದೆ ಎಂದಳು ವೀಣಾ. ಸರಿ, ಹಾಗಿದ್ದರೆ ಎಂದರು ರಾಯರು ಒಪ್ಪಿಗೆ ಸೂಚಿಸಿದರು. ಇದಕ್ಕೆ ಕೀರ್ತಿ ಮತ್ತು ಗಿರೀಶ್ ಕೂಡ ಒಪ್ಪಿಕೊಂಡರು. ನಂತರ ಮದುವೆ ಬಗ್ಗೆ ಇನ್ನಷ್ಟು ಚರ್ಚಿಸಿ ಗಿರೀಶ್ ಮನೆಯವರು ಸಂತೋಷದಿಂದ ತಮ್ಮ ಮನೆಗೆ ಹೋದರು. ಮಾರನೇ ದಿನ ಕೀರ್ತಿ ಚೇತನಗೆ ಮದುವೆಯ ವಿಷಯವನ್ನ ತಿಳಿಸಲು ಬಂದಳು. ನನಗೆ ಮದುವೆ ಫಿಕ್ಸ್ ಆಯ್ತು ಕಣೆ ಎಂದು ಖುಷಿಯಿಂದ ನಕ್ಕಳು ಕೀರ್ತಿ. ಚೇತನ ಮನಸ್ಸಿನಲ್ಲೇ ಯೋಚಿಸಿದಳು, ಈ ಹರಿ ತುಂಬಾ ಫಾಸ್ಟ್ ಆಗಿದ್ದಾನೆ. ನಿನ್ನೇನೆ ಹೋಗಿ ಪ್ರೀತಿಯ ವಿಷಯ ಮಾತಾಡಿ ಅಲ್ಲೇ ಮದುವೆ ಕೂಡ ಫಿಕ್ಸ್ ಮಾಡಿ ಬಂದಾನ. ಈ ಮದುವೆಗೆ ಕೀರ್ತಿ ಒಪ್ಪಿದ್ದಾಳ. ಮತ್ತೆ ಗಿರೀಶ್ ಕಡೆ ತುಂಬಾ ಒಲವು ತೋರಿಸುತ್ತಿದ್ದಳು. ಅದು ಕೇವಲ ಸೆಳೆತಿರಬೇಕು. ನಮ್ಮ ಹರಿಯ ಒಳ್ಳೆಯ ಮನಸ್ಸನ್ನ ಕಂಡು ಮದುವೆಗೆ ಒಪ್ಪಿಕೊಂಡಿರಬೇಕು. ಒಳ್ಳೆಯದೇ ಆಯ್ತು. ಏನೇ ಚೇತನ, ಇಷ್ಟು ಖುಷಿ ಖುಷಿಯಿಂದ ನಾನು ವಿಷಯ ಹೇಳ್ತಾ ಇದ್ದರೆ ನೀನು ಏನೋ ಮಾತಾಡ್ತಾ ಇಲ್ಲ? ನಾನು ಮನಸ್ಸಲ್ಲೇ ಏನೋ ಯೋಚಿಸ್ತಾ ಇದ್ದೆ. ತುಂಬಾ ಖುಷಿ ಆಯ್ತು ಕಣೆ. ಯಾವಾಗ ಮದ್ವೆ? 1 ವಾರದಲ್ಲಿ. ಬೇರೆ ಯಾವುದೇ ಮುಹೂರ್ತವಿಲ್ಲ. ಈ ಸೋಮವಾರದಿಂದ ರಜಾ ತೆಗೆದುಕೊಳ್ಳುತ್ತೇನೆ. ಇಷ್ಟು ಬೇಗ? ನಿಜ. ಆದ್ರೆ ಏನು ಮಾಡುವುದು? ಗಿರೀಶ್ ಮನೆಯಲ್ಲೂ ಒಪ್ಪಿಕೊಂಡರು. ಗಿರೀಶ್ ಎಂದಳು ಚೇತನ ಗೊಂದಲದಲ್ಲಿ. ಹೌದು, ಗಿರೀಶ್. ಅವನ ಜೊತೆ ತಾನೇ ನನ್ನ ಮದುವೆ. ಅದನ್ನು ಕೇಳಿ ಚೇತನಳಿಗೆ ಶಾಕ್ ಕೊಟ್ಟ ಹಾಗೆ ಆಯ್ತು. ಮತ್ತೆ ಹರಿ ಎಂದಳು ಚೇತನ. ಹರಿ, ನಿನ್ನೆ ಅವನು ಬಂದಿದ್ದ ಏನೋ ಹೇಳಬೇಕು ಅಂತ. ಆಗ್ಲೇ ಗಿರೀಶ್ ಮನೆಯವರು ಬಂದಿದ್ದರು. ಅದಕ್ಕೆ ನಾಳೆ ಹೇಳುತ್ತೇನೆ ಅಂತ ಹೋದ ಎಂದು ನಿನ್ನೆ ನಡೆದ ವಿಷಯವನ್ನು ಸರಿಯಾಗಿ ಬಿಡಿಸಿ ಹೇಳಿದಳು ಕೀರ್ತಿ. ನಂತರ ತನ್ನ ಮಾತನ್ನ ಮುಂದುವರಿಸಿದಳು. ನೀನು ಅರಿಯ ವಿಷಯ ನೆನಪಿಸಿದ್ದು ಒಳ್ಳೆಯದಾಯ್ತು. ಇವತ್ತು ಹೋಗಿ ಏನು ವಿಷಯ ಅಂತ ಕೇಳಬೇಕು. ಅದನ್ನು ಕೇಳಿ ಚೇತನಾಗಿ ಅರಿಯ ಪರಿಸ್ಥಿತಿ ಕಂಡು ತುಂಬಾ ಬೇಜಾರಾಯ್ತು. ಅಷ್ಟರಲ್ಲಿ ಕೀರ್ತಿ ಗಿರೀಶ್ ಫೋಟೋವನ್ನ ಚೇತನಳಿಗೆ ತೋರಿಸಿದಳು. ಅದನ್ನು ನೋಡಿ ಚೇತನ, ಇವನನ್ನು ಎಲ್ಲೋ ನೋಡಿದ ಹಾಗೆ ಇದೆಯಲ್ಲ ಎಂದಳು. ನೀನು ನೋಡಿದ್ದೆ ಎಲ್ಲಿ? ನೆನಪಿಲ್ಲ ಕಣೆ.
ಬಟ್ ಎಲ್ಲೋ ನೋಡಿದ ನೆನಪು, ನನ್ನ ಭ್ರಮೆಯೂ ಇರಬಹುದು. ಸ್ವಲ್ಪ ಹೊತ್ತಿನ ನಂತರ ಕೀರ್ತಿ ಅರಿಯನ್ನ ಮೀಟ್ ಆಗಲು ಹೋದಳು. ಅಲ್ಲಿ ಅರಿ ಮತ್ತು ಚೇತನ ಮಾತನಾಡಿಕೊಳ್ಳುತ್ತಿದ್ದರು. ಅದನ್ನು ಕೇಳಿದಳು ಕೀರ್ತಿ. ಅರಿ, ಎಲ್ಲ ವಿಷಯ ಗೊತ್ತಾಯ್ತು ಕಣು, ಕೇಳಿ ತುಂಬಾ ಬೇಜಾರಾಯ್ತು ಎಂದಳು ಚೇತನ. ಎಲ್ಲ ನನ್ನ ಹಣೆ ಬರಹ, ನೀನು ಮೊದಲೇ ಹೇಳಿದ್ದೆ. ಅದನ್ನು ನಾನು ಕೇಳಲಿಲ್ಲ. ಲೆಟರ್ ಅಲ್ಲಿ ಕೂಡ ಬರೆದಿದ್ದೆ. ಅದನ್ನು ನಾನು ಸರಿಯಾಗಿ ಪರಿಗಣಿಸಲಿಲ್ಲ. ಈ ಎಲ್ಲದರ ಮಧ್ಯೆ ಈ ಸ್ಪರ್ಧೆ ನನ್ನನ್ನ ಅವಳಿಂದ ಶಾಶ್ವತವಾಗಿ ದೂರವೇ ಮಾಡಿತು. ಛೇ, ಈಗಲೂ ಕಾಲ ಮಿಂಚಿಲ್ಲ. ಹೋಗಿ ಪ್ರೀತಿಯ ವಿಷಯವನ್ನ ಅವಳ ಬಳಿ ಹೇಳಿಬಿಡು. ಕೀರ್ತಿಗೆ ಮದುವೆ ಫಿಕ್ಸ್ ಆಗಿದೆ. ಈಗ ಹೋಗಿ ಹೇಗೆ ಹೇಳಲಿ? ಈಗ ಏನೂ ಮಾಡಲು ಬರುವುದಿಲ್ಲ. ಅದ್ರಲ್ಲೂ ಅವಳು ಗಿರೀಶನನ್ನ ಪ್ರೀತಿಸುತ್ತಿದ್ದಾಳೆ. ಛೇ. ಇದನ್ನು ಕೇಳಿ ಕೀರ್ತಿಗೆ ತುಂಬಾ ಅಚ್ಚರಿಯಾಯಿತು. ಅರಿ ತನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದು ಅವಳು ಕನಸಿನಲ್ಲೂ ಊಹಿಸಿರಲಿಲ್ಲ. ಅವಳು ಅವರಲ್ಲಿಗೆ ಹೋದಳು. ಅವಳನ್ನ ಕಂಡು ಅರಿ ಮತ್ತು ಚೇತನ ಇಬ್ಬರು ಎದರಿದರು. ಹರಿ, ನೀನು ನನ್ನನ್ನ ಪ್ರೀತಿಸುತ್ತಿದ್ದೀಯಾ? ನನಗೆ ಹೇಳಲೇ ಇಲ್ಲ. ನೀನು ನನ್ನ ಸ್ನೇಹಿತನಲ್ಲವೇ ಎಂದಳು ಕೀರ್ತಿ. ಅರಿಗೆ ಮತ್ತೆ ಸುಳ್ಳು ಮುಚ್ಚಿಡಲು ಮನಸ್ಸಾಗಲಿಲ್ಲ. ನಿಜ ಕೀರ್ತಿ, ನಾನು ನಿನ್ನ ಪ್ರೀತಿಸುತ್ತಿದ್ದೆ. ನಾನು ಒಳ್ಳೆ ಹುದ್ದೆಗೆ ಹೋದ ನಂತರ ಈ ವಿಷಯವನ್ನ ನಿನ್ನ ಬಳಿ ಹೇಳೋಣ ಅಂತ ಅಂದುಕೊಂಡೆ. ಆದರೆ ಅದು ತುಂಬಾ ತಡವಾಯ್ತು. ಈಗ ಒಳ್ಳೆ ಹುದ್ದೆಯಲ್ಲಿ ಇದ್ದೇನೆ. ಆದರೆ ಏನು ಪ್ರಯೋಜನ? ಇಟ್ಸ್ ಓಕೆ, ನನ್ನದೇ ತಪ್ಪು ಎಂದ. ಹಾಗಾದ್ರೆ ನೀನು ನಿನ್ನೆ ಇದನ್ನೇ ಹೇಳಲು ಬಂದಿದ್ದು. ನಾನು ನಿನ್ನನ್ನ ಯಾವಾಗ್ಲೂ ಆ ದೃಷ್ಟಿಯಿಂದ ನೋಡಿರಲಿಲ್ಲ. ಐ ಆಮ್ ಸಾರಿ. ಇಟ್ಸ್ ಓಕೆ ಕೀರ್ತಿ, ಈಗ ನಿನಗೆ ಮದುವೆ ಫಿಕ್ಸ್ ಆಗಿದೆ. ನನ್ನ ವಿಷಯವನ್ನ ಬಿಟ್ಟು ಬಿಡುವ ಅಷ್ಟೇ ಎಂದು ಅಲ್ಲಿಂದ ಹೊರಟು ಹೋದ. ಕೀರ್ತಿ ಚೇತನ ಕಡೆ ತಿರುಗಿ, ನಿನಗೆ ಈ ವಿಷಯ ಗೊತ್ತಿದ್ದರೂ ಯಾಕೆ ಹೇಳಲಿಲ್ಲ? ನನಗೆ ಅನುಮಾನವಿತ್ತು ಅಷ್ಟೇ. ಅರಿ ಒಬ್ಬ ಒಳ್ಳೆಯ ಹುಡುಗ. ನಿನಗೋಸ್ಕರ ಅವನು ಇಷ್ಟೆಲ್ಲ ಮಾಡಿದ್ದಾನೆ. ಯಾಕೆ ನೀನು ಇನ್ನೊಮ್ಮೆ ಯೋಚಿಸಬಾರದು? ಅಂದರೆ ನಿನ್ನ ಮಾತಿನ ಅರ್ಥ ನಾನು ಗಿರೀಶ್ ಜೊತೆ ಸಂಬಂಧ ಮುರಿದು ಅರಿಯನ್ನ ಮದುವೆಯಾಗಬೇಕಾ? ನಾನು ಗಿರೀಶನ್ನ ಪ್ರೀತಿಸುತ್ತಿದ್ದೀನಿ, ನನಗೆ ಗೊತ್ತು. ಆದ್ರೆ ಆ ಗಿರೀಶ್ಗಿಂತ ಅರಿ ನಿನಗೆ ಸರಿಯಾದ ಜೋಡಿ ಎಂದು ನನ್ನ ಅಭಿಪ್ರಾಯ. ಏನು ಹೇಳ್ತಾ ಇದ್ದೀಯ ಚೇತನ? ನೀನು ಗಿರೀಶ್ನನ್ನ ಭೇಟಿಯಾಗಿಲ್ಲ, ಆಗಲೇ ಅವನು ನನಗೆ ಸರಿಯಲ್ಲ ಎಂದು ಹೇಗೆ ಊಹಿಸಿದೆ? ಏನು, ಆ ಫೋಟೋ ನೋಡಿದಾಗಲಿಂದ ನನಗೆ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುತ್ತಿಲ್ಲ. ಎಲ್ಲೋ ಅವನನ್ನ ನೋಡಿದ್ದೇನೆ, ಆದರೆ ನೆನಪು ಬರುತ್ತಿಲ್ಲ. ಏನೇನೋ ಹೇಳಿ ನಾಟಕ ಮಾಡಬೇಡ ಚೇತನ. ಗಿರೀಶ್ ಇಸ್ ಜೆಂಟಲ್ ಮ್ಯಾನ್. ಹರಿಯೇ ಏನೋ ಹೇಳದೆ ಹೋದ. ನಿನ್ನದೇನು ಮತ್ತೆ ನಾಟಕ? ನಿನಗೆ ಅರಿಯ ಬಗ್ಗೆ ಅನುಕಂಪವಿದ್ದರೆ ನೀನೇ ಅವನಿಗೆ ಮದುವೆಯಾಗು ಎಂದು ಸಿಟ್ಟಿನಿಂದ ಹೇಳಿ ಹೋದಳು.